ಶಂಕರ ಭಗವತ್ಪಾದರು ಹಿಂದಿನ ಶ್ಲೋಕದಲ್ಲಿ ಮನ ಏವ ಮನುಷ್ಯಾರಾಂ ಕಾರಣಂ ಬಂಧ ಮೋಕ್ಷೋ ಮನಸೇ ವೇದಂ ಆಪ್ತವ್ಯಂ ಅಂತ ಶ್ರುತಿಗಳ ಅನುಸಾರವಾಗಿ ಮನಸ್ಸಿನಿಂದೇ ಆತ್ಮವನ್ನು ಪರಮಾತ್ಮನ ಅರಿಲಿಕ್ಕೆ ಬರ್ತದೆ. ಅದು ಹೆಂಗೆ ನಿಯಮಿತ ಮನಸ್ಸ ಯಾರು ತಮ್ಮ ಮನಸ್ಸನ್ನು ಭಕ್ತಿಯಿಂದಲೋ ಯೋಗದಿಂದಲೋ ಜ್ಞಾನದಿಂದಲೋ ಯಾರು ವಶೀಕರಣ ಮಾಡಿಕೊಂಡಾರೆ ಅವರ ಹೇಳಿದಂತೆ ಕೇಳ್ತದೆ ಅಥವಾ ಸತ್ವ ಪ್ರಾಧಾನ್ಯವಾಗ್ಯದ. ಅವಾಗೇನಪ್ಪ ಅಂದ್ರೆ ಮನಸ್ಸಿನಿಂದ ಆತ್ಮನಿ ಆತ್ಮನು ತನ್ನಲ್ಲಿ ತಾನು ಅರಿಯಲಿಕ್ಕೆ ಬರ್ತದೆ. ಅದು ಹೆಂಗೆ ಬುದ್ಧಿ ಪ್ರಸಾದಾರ್ಥ ಬುದ್ಧಿಯಿಂದ ಅದು ಯೋ ಬುದ್ಧಿ ಪರತಸ್ತು ಸಹ ಗೀತಾದೊಳಗೆ ಬುದ್ಧಿ ಪರಮಾತ್ಮನಿಗೆ ಅತ್ಯಂತ ಸಮೀಪವಾದ ವಸ್ತು ಅಂದ್ರೆ ಬುದ್ಧಿ ಅತ್ಯಂತ ಸಮೀಪ. ರಾಜ ಪ್ರಧಾನಿ ಇದ್ದಾನೆ ಹಾಗೇನಪ್ಪ ಆತ್ಮನಿಗೆ ಅದು ಬುದ್ಧಿ ಅತ್ಯಂತ ಸಮೀಪವಾಗಿರ್ತಕ್ಕಂಥದ್ದು. ಮಂತ್ರಿ ಚಲೋ ಇದ್ದ ಅಂದ್ರೆ ರಾಜ ವ್ಯವಹಾರ ಚಲೋ ಹಾಕವ, ಮಂತ್ರಿ ಗಡ್ಬಡಿದ್ದ ಅಂದ್ರೆ ಎಲ್ಲನೂ ಗಡ್ಬಡ ಹಾಕದ. ಹಾಗೆ ಬುದ್ಧಿ ಶುದ್ಧ ಸ್ವಚ್ಛ ಇತ್ತು ಅಂತ ಕೇಳಿದರೆ ಆತ್ಮನ ಜ್ಞಾನ ಅಲ್ಲಿ ಆಗ್ತದೆ, ಭಕ್ತಿ ಅಲ್ಲಿ ಉತ್ಪನ್ನ ಆಗ್ತದೆ. ಯದ್ಯಪಿ ಅದು ಬುದ್ಧಿ ಸರಿ ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ. ಬುದ್ಧಿ ಪ್ರಸಾದಾತ್ ಬುದ್ಧಿಯ ಪ್ರಸಾದ ಪ್ರಸಾದಸ್ತು ಪ್ರಸನ್ನತ. ಯಾರ ಬುದ್ಧಿ ಸದಾ ಪ್ರಸನ್ನ ಅದ ಅದರಿಂದ ಏನಪ್ಪ ಅಂದ್ರೆ ನಾನು ಅಂತಕ್ಕಂಥ ಆತ್ಮವೇ ನಾನು, ಸಾಕ್ಷಿಯೇ ನಾನು ಅಂತಕ್ಕಂಥ ತತ್ವಜ್ಞಾನ ಅವನಿಗೆ ಆಗ್ತದೆ. ಆಯಿತು ಅಂದ್ರೆ ಮನಸ್ಸು ನಿಶ್ಚಲ ಆಗ್ತದೆ. ಮನಸ್ಸು ನಿಶ್ಚಲ, ಆತ್ಮಬುದ್ಧಿ ನಿಶ್ಚಲ ಆಯಿತು ಅಂದ್ರೆ ಯಾವ ವಿಕಾರಗಳು ಬರುವುದಿಲ್ಲ. ಹೇಗೆ ಸಮುದ್ರ ಶಾಂತ ಆಯಿತು ಅಂದ್ರೆ ತೆರೆಗಳು ಇರುವುದಿಲ್ಲವೋ ಅದರಂತೆ ಆತ್ಮ ಸಂಶಯಾದಿರಹಿತ ಆಗಿ ಓಂ ಬ್ರಹ್ಮಸ್ವರೂಪ ಅಹಮಸ್ಮಿ ಅಂತ ಆಯಿತು ಅಂದ್ರೆ ಅಲ್ಲಿ ಯಾವ ವಿಚಾರಗಳು ಅಲ್ಲಿ ಬರುವುದಿಲ್ಲ. ಅದಕ್ಕೇನಪ್ಪ ಅಂದ್ರೆ ಅವ ಏನಕ್ಕೆ ವಿಶೇಷವಾಗಿ ಕೃತಾರ್ಥ ಆಗುತ್ತಾನೆ ಬ್ರಹ್ಮರೂಪನಾಗಿ ಅಂತ ಹೇಳಿದರು. ಅದರ ವ್ಯಾಖ್ಯೆ ಹೇಳ್ತಾನೆ. ತ್ವಮಾತ್ಮನೇ ನೀತ ಮಾನಸ ಪಂಚಭ್ಯ ಕೋಶಭ್ಯೋ ವ್ಯಾವರ್ತಿತಂ ಪರಮಾತ್ಮನಿ ಏವ ಶ್ರವಣ ಮನ ನಿಧ್ಯಾಸನೈ ಸ್ಥಾಪಿತಂ ಯನ್ಮನಃ ತೇನ. ಏನಪ್ಪ ನಿಯಮಿತ ಮನಸ್ಸ ಅಂದರೆ ಏನು? ಅದಕ್ಕೆ ಉದ್ದ ವ್ಯಾಖ್ಯೆ ಬರೋದು. ತ್ವಮಾತ್ಮನೇ ತಾನು ತನ್ನಲ್ಲಿ ಅಲ್ಲ ಮನಸ್ಸನ್ನು ವಶ ಮಾಡಿಕೊಳ್ಳೋದು ಮನಸ್ಸಿನಿಂದನೇ, ಮತ್ತೆ ಇರಂಗಿಲ್ಲ, ಅದರಿಂದನೇ. ಅದಕ್ಕೆ ಮನಸ್ಸು ಸಾಧನೆ ಮಾಡುವ ಅಂತ ಹೇಳ್ತಾರೆ ಅವರು. ತ್ವಮ ಆತ್ಮನೇ ನಿನ್ನ ಮನಸ್ಸಿನಲ್ಲಿ ನಿಯಮಿತ ಮಾನಸ, ನಿನ್ನ ಮನಸ್ಸನ್ನು ನಿಯಮಿತ ಮಾನಸದಿಂದ, ನಿಯಮಿತ ಮಾನಸ ಅಂದರೆ ಏನ್ರಿ? ಪಂಚಭ್ಯ ಕೋಶಭ್ಯೋ ವ್ಯಾವರ್ತಿತಂ ಪರಮಾತ್ಮನಿ, ಪಂಚಕೋಶಗಳಿಗೆ ವಿಲಕ್ಷಣವಾಗಿರತಕ್ಕಂಥ ಯಾವ ಆತ್ಮದನ್ನು ಬೇರ್ಪಡಿಸಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶಗಳಿಗೆ ವ್ಯಾವರ್ತಿತಂ ಇವುಗಳಿಗೆ ಭಿನ್ನವಾಗಿರ್ತಕ್ಕಂಥ ಪರಮಾತ್ಮನಿ ಪರಮಾತ್ಮನಲ್ಲಿ ನಿಲ್ಲಿಸೋದು. ಅದಕ್ಕೆ ನಿಯಮ ಅಂತಾರೆ, ನಿಯಮನ. ಅದು ಹೆಂಗಾಗ್ತದ್ರಿ? ಶ್ರವಣ ಮನನ ನಿಧ್ಯಾಸನೈಹಿ. ಹಾಗೆ ಆಗಿಲ್ಲ. ಯಾವುದೇ ವಸ್ತುನ ಪ್ರೀತಿ ಬೆಳಬೇಕಾದ್ರೆ ಕೇಳಿರಬೇಕು, ನೋಡಿರಬೇಕು, ಮುಟ್ಟಿರಬೇಕು, ಏನಾರು ಮಾಡಿರ್ಬೇಕಲ್ಲ. ಇದರ ಮುಟ್ಟಕ್ಕೆ ಬರೋದಲ್ಲ, ಕೇಳಿರಬೇಕು. ಏನು? ಶ್ರವಣ ಮನನ ನಿಧ್ಯಾಸನ. ಅದಕ್ಕೆ ಹೇಳ್ತಾರೆ ಅವರು, ಯಾರು ಶ್ರವಣ ಮನ ನಿಧ್ಯಾಸನೈಹಿ ಕೇಳಬೇಕು, ಕೇಳಿದ್ದನ್ನು ಚಿಂತನೆ ಮಾಡಬೇಕು, ಚಿಂತನೆ ಮಾಡಿ ಮನಸ್ಸು ಅಲ್ಲೇ ನಿಲ್ಲಿಸ್ಬೇಕು. ಈ ರೀತಿಯಾಗಿ ನಿಧ್ಯಾಸನದಿಂದ ಸ್ಥಾಪಿತಂ ಅಂದ್ರೆ ವಶೀಕೃತಂ. ಸ್ಥಾಪಿತ ಅಂದ್ರೆ ನಿಂತದ್ದು ಅಂದ್ರೆ ವಶ ಮಾಡಿಕೊಂಡಿರತಕ್ಕಂಥ ಏನು ಮನಃ ಯಾವ ಮನಸ್ಸು ಇರುತ್ತದೆಯೋ ಶ್ರವಣ ಮನನಾದಿಗಳಿಂದ ಚಿಂತನೆಯಿಂದ
ಯಾವ ಮನಸ್ಸು ವಶೀಕೃತವಾಗಿರುವುದೋ ತೇನ ಆ ಮನಸ್ಸೇ ಕರಣೇನ ಸಾಧನ ಮಾಡಿಕೊಂಡು ಆತ್ಮವನ್ನು ಕಾಣ್ತಾನವ. ಅದಕ್ಕೆ ಎನ್ ಮನಸ್ಸೇ ವೇದ ಆಪ್ತವ್ಯಂ, ಮನಸ ಏವ ಆಪ್ತವ್ಯಂ, ಆಪ್ತವ್ಯಂ ಪ್ರಾಪ್ತವ್ಯಂ. ಕೇವಲ ಮನುಷ್ಯನಿಂದನೇ ಆತ್ಮ ಪ್ರಾಪ್ತಿ ಆಗ್ತದೆ, ಮತ್ತೆ ಅದರಿಂದ ಆಗೋದಿಲ್ಲ. ಅದೇ ಹಂಗೆ ಬುದ್ಧಿ ಪ್ರಸಾದ ಅಂತ. ಬುದ್ಧಿಯ ಪ್ರಸಾದದಿಂದ ಮನಸ್ಸಿನಿಂದ ಅದಕ್ಕೆ ಬೇಕು ಯಾರಿಗಾರೆ ಬುದ್ಧಿ ಮೇಲೆ ಇರಬೇಕು, ಮನಸ್ಸು ಮಾಡ್ತದೆ. ಮನಸ್ಸು ಶಾಂತಿ ಇರಬೇಕಾದ್ರೆ ಶ್ರವಣ ಮನನಾದಿ ಸಾಧನ ಬೇಕು. ಶ್ರವಣ ಮನನಾದಿ ಸಾಧನಗಳು ಬುದ್ಧಿಯ ಪ್ರಸಾದ. ಆವಾಗ ಈ ಮನಸ್ಸು ಆತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಹೇಳಿದ್ರು ಯಾಕೆ ಮನಸ ಏವ ಇದಮಾಪ್ತವ್ಯಂ. ಇದು ಅದರ ಪ್ರತ್ಯೇಕ ಆತ್ಮ ಮನಸ್ಸಿನಿಂದನೇ ಹಂಗೆ ಶುದ್ಧವಾದ ಮನಸ್ಸು, ಸಂಶಯ ವಿಪರೀತ ಭಾವನಾ ರಹಿತವಾದ ಮನಸ್ಸು. ಆ ಮನಸ್ಸಿನಿಂದನೇ ಪ್ರಾಪ್ತವ್ಯ. ಆಪ್ತವ್ಯ ಅಂದರೆ ಪ್ರಾಪ್ತವ್ಯ. ಆತ್ಮ ಮನಸ್ಸು ಬಿಟ್ಟು ಸಿಗುವುದಿಲ್ಲ, ಪ್ರತ್ಯೇಕಾತ್ಮನ ಜ್ಞಾನ ಆಗುವುದಿಲ್ಲ. ಆ ಮನಸ್ಸನ್ನೇ ಸಂಕಲ್ಪ ವಿಕಲ್ಪ ಮಾಡ್ತಿರ್ತದೆ. ಅದು ಮಾಡಲಾರ್ದಾಗ ಬುದ್ಧಿ ಕೃಪಾ ಆಯಿತು ಅಂತ ಕೇಳಿದರೆ ಆ ಮನಸ್ಸು ಪರಮಾತ್ಮನನ್ನು ಕಾಣಲಿಕ್ಕೆ ಸಮರ್ಥ ಆಗ್ತದೆ. ಇತಿ ಶ್ರುತೆ ಬುದ್ಧಿ ಪ್ರಸಾದಾತ್ ಅಸಂಭಾವನಾ ಸಂಶಯ ಭಾವನಾ ವಿಪರೀತ ಭಾವನಾ ರೂಪ ದೋಷನಾಶೇನ. ಬುದ್ಧಿ ಪ್ರಸಾದ ಅಂದರೆ ಏನು? ಬುದ್ಧಿ ಪ್ರಸಾದ ಅಂದರೆ ಏನು? ಅವನಿಗೆ ಅಸಂಭಾವನಾ, ಸಂಶಯ ಭಾವನಾ, ವಿಪರೀತ ಭಾವನೆ ಇಲ್ಲಾಂದ್ರೆ ಕೃಪ ಆಗ್ಯದ ಇವನಿಗೆ ಅಂತ ತಿಳ್ಕೊಬೇಕು. ಯಾರು ಬುದ್ಧಿ ಕೃಪ ಆಗ್ಯದ. ಎಲ್ಲಿ ಅಸಂಭಾವನೆ ಅದವು ಸಾಧ್ಯವೇ ಇಲ್ಲ ಅಂತಕ್ಕಂಥ ಭಾವನೆ, ತಿಳಿದದಲ್ಲಿ ಸಂಶಯ ಭಾವನೆ, ಇಲ್ಲಾಂದ್ರೆ ನಾ ವಿಪರೀತ ಭಾವನೆ ಹೆಂಗೆ ಆಗ್ತದ್ರಿ? ನಾ ಕಡೆ ದೇವರ ಕಡೆ ಸರ್ವಜ್ಞ ಸರ್ವಶಕ್ತ, ನನಗೆ ಗೊತ್ತಿಲ್ಲ, ನಾ ಹೆಂಗೆ ಹಾಕಿ ಹೀಗೆ ವಿಪರೀತ ಭಾವನೆಗಳು, ಅಜ್ಞ ಭಾವನೆಗಳು. ಆಮೇಲೆ ಸಂಶಯ ಭಾವನೆ, ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಇವು ಯಾವುವು ಇಲ್ಲದಿರುವುದೇ ಬುದ್ಧಿ ಪ್ರಸಾದ. ಯಾವ ಬುದ್ಧಿಯಲ್ಲಿ ಸಂಶಯ ಬರಂಗಿಲ್ಲ, ವಿಪರೀತ ಭಾವನೆ ಬರಂಗಿಲ್ಲ, ಅವನಿಗೆ ಅಜ್ಞಾನ ಇಲ್ಲ, ಸ್ವಚ್ಛವಾಗಿರ್ತಕ್ಕಂಥ ಬುದ್ಧಿ, ಪುಣ್ಯದಿಂದ ಸಂಪುಟಿತವಾದಂಥ ಬುದ್ಧಿ, ಯೋಗದಿಂದ ಸ್ಥಿರವಾದ ಬುದ್ಧಿ, ಇದು ಬುದ್ಧಿ ಪ್ರಸಾದ. ಸದಾ ಸತ್ಕರ್ಮವನ್ನು ಮಾಡಿದರೆ, ಯೋಗವನ್ನು ಮಾಡಿದರೆ ಬುದ್ಧಿ ಏನಪ್ಪ ಅಂದ್ರೆ ಶಾಂತ ಆಗ್ತದೆ. ಅದೇ ಪ್ರಸಾದ. ಅದಕ್ಕೆ ಅದು ಪ್ರಸಾದ ಆಗಕ್ಕೆ ಏನಪ್ಪ ಅಂದ್ರೆ ಹೇಗೆ ಅನ್ನ ಪ್ರಸಾದ ಅಂದ್ರೆ ಅನ್ನ ಅಕ್ಕಿ ಅನ್ನ ಆಗಕ್ಕೆ ಏನು ಬೇಕ್ರಿ? ನೀರ ಬೆಂಕಿ ಜರೂರಿ. ಅದು ನೀರ ಬೆಂಕಿ ಎರಡು ಕೂಡಿದ್ರೇನೇಪ್ಪ ಅಂತ ಕೇಳಿದ್ರೆ ಅನ್ನ ಉಣ್ಣಕ್ಕೆ ತಯಾರಾಗ್ತದೆ. ಅದಕ್ಕೆ ಪ್ರಸಾದ ಅಂತ ಹೇಳೋದಕ್ಕೆ. ಹಾಗೆ ಇಲ್ಲಿ ಬುದ್ಧಿನೂ ಕೂಡ ಅದು ಭಕ್ಷಣ ಮಾಡಲಿಕ್ಕೆ ಪರಮಾತ್ಮನಿಗೆ ಯೋಗ್ಯ ಆಗಬೇಕಾದ್ರೆ ಕರ್ಮ ಮತ್ತು ಭಕ್ತಿ ಎರಡು, ಯೋಗ ಎರಡೂ ಬೇಕು. ಇವೆರಡರಿಂದ ಕೂಡಿಕೊಂಡೆಪ್ಪ ಬೆಂಕಿ ಮತ್ತು ನೀರು ಕೂಡಿ ಹಂಗೆ ಅನ್ನ ಹಾಕೋದು ಕಠಿಣ ಅಕ್ಕಿ. ಹಾಗೆ ನಮ್ಮ ಪಾಪಯುಕ್ತ ಮನಸ್ಸನ್ನು ಕೂಡ ಏನಪ್ಪ ಅಂದ್ರೆ ಇದು ಭಕ್ತಿ ಮತ್ತು ವೈರಾಗ್ಯ ಇವೆರಡರಿಂದ ಕೂಡ್ತು ಅಂದ್ರೆ ಅದೇನಾಗ್ತದೆ? ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ಆಗ್ತದೆ. ಅದಕ್ಕೇ ಅವರಂದರು ವಿಶುದ್ಧ ಸಕಲ ವಿಧ ದೋಷ ಶೂನ್ಯ. ಅದು ಶುದ್ಧ ಬುದ್ಧಿ ಅಂದರೆ ಏನು ರೀ? ಸಕಲ ವಿಧ ದೋಷ ಶುದ್ಧ. ಸಕಲ ವಿಧ ಅಂದ್ರೆ ಭಾಳ ಕಾಣ್ತಾವೇನು ರೀ? ದೋಷ ಭಾಳ ಅದ. ಅಸಂಭಾವನಾ, ವಿಪರೀತ ಭಾವನಾ, ಸಂಶಯ ಇವೆಲ್ಲ ದೋಷ ಅದಾವೆ ಮನಸ್ಸಿಗೆ. ಆಮೇಲೆ ಪಾಪ ದೋಷದ, ವಿಕ್ಷೇಪ ದೋಷದ, ಇವೆಲ್ಲ ದೋಷ ಅದಾವೆ. ಇವೆಲ್ಲ ದೋಷಗಳು ಹೋಗಿರ್ಬೇಕು. ವಿಶುದ್ಧ ಅಂದ್ರೆ ಸಕಲ ವಿಧ ದೋಷ. ದೋಷ ಅಂತ ಅದಕ್ಕೆ ಅಂತೇವರಿ ಅಂತ ಕೇಳಿದ್ರೆ, ಯಾವುದು ಇಚ್ಛಿತ ಜ್ಞಾನವನ್ನಾಗಲಿ ವಸ್ತುವನ್ನಾಗಲಿ ದೇವರನ್ನಾಗಲಿ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪ್ರತಿಬಂಧಕವಾಗಿರುತ್ತದೆ ಅವೆಲ್ಲ ದೋಷನೇ. ಯಾವ್ಯಾವ ಭಕ್ತಿಗೆ ಬೇರೆ ಇರಬೇಕು, ಜ್ಞಾನಕ್ಕೆ ಬೇರೆ ಇರಬೇಕು, ಕರ್ಮಕ್ಕೆ ಬೇರೆ ಇರಬೇಕು, ಇರ್ತಾವೆ. ಒಟ್ಟು ಕರ್ಮ ಭಕ್ತಿ ಜ್ಞಾನಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಏನಂತಲ್ಲ, ಅಂಥ ಮನುಷ್ಯನಿಗೆ ವಿಘ್ನ ಬರ್ತಕ್ಕಂಥವು ಎಲ್ಲನೂ ದೋಷನೇ. ಅವಷ್ಟು ದೋಷ ಅದು.
ಅದಕ್ಕಂತಾರೆ ಅವರು ವಿಶುದ್ಧ ಅಂದ್ರೆ ಸಕಲ ವಿಧ ದೋಷ ಶೂನ್ಯ. ಹೌದಾ? ಯಾವುದದು? ಯಾವ ಬುದ್ಧಿ ಅದ, ಆ ಬುದ್ಧಿಯಲ್ಲಿ ಅಸಂಭಾವನೆ ಇಲ್ಲ, ಸಂಶಯ ಭಾವನೆ ಇಲ್ಲ, ವಿಪರೀತ ಭಾವನೆ, ಅಂತಹ ಬುದ್ಧಿ ತಸ್ಯಾಹ ಪ್ರಸಾದಾತ್, ಅದರ ಏನಪ್ಪ ಅಂದ್ರೆ ಕರುಣೆ ಅನ್ರಿ, ಅದರ ವ್ಯವಹಾರ ಅನ್ರಿ. ಪ್ರಸಾದ ಅಂದ್ರೆ ಕೃಪಾ. ಅದು ಶುದ್ಧ ಬುದ್ಧಿ ಆಯಿತು ಅಂತ ಕೇಳಿದರೆ ಅನುಗ್ರಹಾತ್. ಅದಕ್ಕೆ ಪರಮಾತ್ಮ ಬುದ್ಧವು ಶರಣಮನ್ವಿಚ್ಛ ಬುದ್ಧಿಯೋಗಂ ದದಾಮ್ಯಹಂ, ಗೀತೆಯಲ್ಲಿ ಪರಮಾತ್ಮ ಬುದ್ಧಿಗೆ ಶರಣ ಹೋಗು, ಬುದ್ಧಿ ಹೋಯ್ತು ಅಂದ್ರೆ ನಾ ಬೆಟ್ಟ ಆಗ್ತೀನಿ, ಬುದ್ಧಿ ಇಲ್ಲ ಅಂದ್ರೆ ನೀನು ಬುದ್ಧೂ ಆಗ್ತಿ, ನಿನಗೇನು ತಿಳಿಯಂಗಿಲ್ಲ. ಅದಕ್ಕೆ ಬುದ್ಧಿ ಮೊದಲ, ಬುದ್ಧಿಗೆ ಶರಣ ಹೋಗು. ಬುದ್ಧಿಗೆ ಶರಣ ನಾ ಸಿಗ್ತೀನಿ, ಯಾಕೆ ಅಲ್ಲೇ ಇದ್ದೀನಿ, ಬುದ್ಧಿ ಮಗ್ಲಿಕ್ಕೆ ಇದ್ದೀನಿ, ನಾ ಸಿಗ್ತೀನಿ. ಅದಕ್ಕಂತಾರೆ ಅವರು ಬುದ್ಧಿ ಹೋಯ್ತು. ತಸ್ಯಾಹ ಪ್ರಸಾದಾತ್ ಅನುಗ್ರಹಾತ್. ಏನ್ರಿ ಅನುಗ್ರಹ ಅಂದರೆ ಏನಪ್ಪ ಅಂತ ಕೇಳಿದರೆ ಬೇಡಿದ್ದನ್ನು ಕೊಡೋದಕ್ಕೆ ಅನುಗ್ರಹ ಅಂತ. ನಮ್ಮ ಮೇಲೆ ಅನುಗ್ರಹ ಮಾಡ್ಯಾರೆ ಅಂದ್ರೆ ನಮ್ಮ ಇಷ್ಟವನ್ನು ಪೂರ್ತಿ ಮಾಡೋದಕ್ಕೆ ನಮ್ಮ ಮೇಲೆ ಅನುಗ್ರಹ ಮಾಡ್ಯಾರೆ ಅಂತಾರೆ, ಇಷ್ಟ ಪೂರ್ತಿ. ಹಾಗೆ ಅವರು ಏನಪ್ಪ ತಸ್ಯಾಹ ಬುದ್ಧಿಯ ಪ್ರಸಾದದ ಅನುಗ್ರಹದಿಂದ ಏನಾಗ್ತದೆ? ದೃಶ್ಯತೆ ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಸೂಕ್ಷ್ಮತ ತದ ಅವಿಜ್ಞೇಯಂ ಉಪನಿಷತ್ನೊಳಗೆ. ಯಾಕೆ ಅವಿಜ್ಞೇಯದ ಪರಮಾತ್ಮ? ಸೂಕ್ಷ್ಮಾತ್ ಸೂಕ್ಷ್ಮತರಂ ವಿದ್ಯೆ ಗಂಧಾದಿ ರೋತ್ತರೋತ್ತರಂ. ಅದೇನು? ಪೃಥ್ವಿಗಿಂತ ಜಲ ಸೂಕ್ಷ್ಮ, ಜಲಕ್ಕಿಂತ ಅಗ್ನಿ ಸೂಕ್ಷ್ಮ, ಅಗ್ನಿಕ್ಕಿಂತ ವಾಯು ಸೂಕ್ಷ್ಮ, ವಾಯುಕ್ಕಿಂತ ಆಕಾಶ, ಅದಕ್ಕಿಂತ ಮಹತ್ತು, ಅದಕ್ಕಿಂತ ಬ್ರಹ್ಮ. ಹೌದಾ? ಸೂಕ್ಷ್ಮ. ಹಾಗೆ ಏನಪ್ಪ ಅಂತ ಕೇಳಿದರೆ ಇವೆಲ್ಲನೂ ಕೂಡ ಎಲ್ಲಕ್ಕಿಂತ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾತ್ಮ ನಾನು. ಅದಕ್ಕೆ ಅದು ಸೂಕ್ಷ್ಮ ತಿಳಿಬೇಕಾದ್ರೆ ಸೂಕ್ಷ್ಮನೇ ಬೇಕಲ್ರಿ. ಗಿಡ ನೋಡೋಕೆ ಚಸ್ಮಾ ಹಾಕೋ ಜರೂರತಿ ಎಲ್ಲಿ ಕಣ್ಣು ಹೋದ್ರೆ ಎಲ್ಲಿ ನೋಡ್ತಾನೆ? ಅದ ಚಲೋ ಕಣ್ಣು ಇದ್ದಾವ ಬಂಗಾರ ನೋಡ್ತಿಲ್ಲ, ಅದು ಹಚ್ಚಿರ್ತಾನೆ. ಯಾಕೆ? ಬಂಗಾರ ಬಡ್ದಾಗ ಅಣು 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 ಎಲ್ಲ ಛಿದ್ರಾಗಿರ್ತಾವೆ. ಕಣ್ಣಿಲ್ಲೇನು ಎಲ್ಲ ನೋಡ್ತಾನೆ, ಖರೆ ಸೂಕ್ಷ್ಮ ನೋಡೋಕ್ಕೆ ಆಗಂಗಿಲ್ಲ ಅವನಿಗೆ. ಸೂಕ್ಷ್ಮ ನೋಡೋಕ್ಕೆ ಮತ್ತೊಂದು ದುರ್ಬೀನ್ ಬೇಕು. ಹೌದಾ? ಅದಕ್ಕಂತಾರೆ ಅವರು. ಹಾಗೆ ಇಲ್ಲಿ ಶುದ್ಧ ಬುದ್ಧಿಯೇ ದುರ್ಬೀನದ. ಇದು ಇಲ್ಲ ಅಂತಂದ್ರೆ ಕಾಣಂಗಿಲ್ಲ. ಎಲ್ಲ ಸಂಸಾರ ನೋಡ್ತದೆ, ಮನಸ್ಸೆಲ್ಲ, ಅದು ಪರಮಾತ್ಮ ನೋಡೋಂಗಿಲ್ಲ. ಯಾಕೆ? ಅದರೊಳಗೆ ಅದಾನವ, ನಾಮ ರೂಪದ ಒಳಗೆ ಅದಾನ, ಪ್ರಿಯವಾಗಿ ಏನಪ್ಪ ಅಂತ ಕೇಳ ಚಿದ್ರೂಪನಾಗಿ ಸದ್ರೂಪನಾಗಿ ಅದಾನ. ಅಸ್ಥಿ ಭಾತಿ ಪ್ರಿಯಿಂದ ಅದಾನಿಲ್ರಿ. ಆ ನಾಮರೂಪದಲ್ಲಿ ಒಳಗೆ ನೋಡೋಕೆ, ನಾಮರೂಪದಲ್ಲಿ ಪ್ರಿಯನಾಗಿ ಭಾತಿಯಾಗಿ ಅಸ್ಥಿಯಾಗಿ ಏನದಲ್ಲ, ಅದಕ್ಕೆ ನೋಡೋಕೆ ಸ್ವಲ್ಪ ಚಸ್ಮಾ ಬೇಕು. ಈ ಕಣ್ಣಿಗೆ ಕಾಣಂಗಿಲ್ಲ. ಅದಕ್ಕೆ ಸೂಕ್ಷ್ಮ ಬುದ್ಧಿ ಬೇಕಂತಾರೆ ಅವರು. ಅದಕ್ಕೆ ಹೇಳ್ತಾರೆ ಸೂಕ್ಷ್ಮಯ ಸೂಕ್ಷ್ಮದರ್ಶಿ. ಒಂದು ಹೇಳ್ಯಾರ ಜ್ಞಾನ ಪ್ರಸಾದೇನ. ಏನು ಹೇಳಿದವರು? ಜ್ಞಾನ ಅಂದರೆ ಏನು? ಪ್ರಸಾದೇನ ವಿಶುದ್ಧ ಸತ್ವ. ಶುದ್ಧ ಅಲ್ಲ, ಮತ್ತು ಅದರ ವಿ ಅನ್ನೋದು. ವಿ ಅಂದರೆ ವಿಶೇಷವಾಗಿ ಸತ್ವದಲ್ಲಿ ಸತ್ವ, ಸತ್ವದಲ್ಲಿ ರಜ, ಸತ್ವದಲ್ಲಿ ತಮ, ಹಿಂಗೆ ಭಾಗ ಮಾಡ್ಯಾರ. ಸತ್ವದಲ್ಲಿನೂ ಕೂಡ ಸತ್ವ, ಶುದ್ಧಿಗೂ ಶುದ್ಧಿ. ಅದಕ್ಕಂತಾರೆ ಅವರೇನಪ್ಪ ಅಂತ ಕೇಳಿದರೆ ಅವರು ಶಾಸ್ತ್ರ ಜ್ಞಾನ ಪ್ರಸಾದೇನ ಶುದ್ಧ ಸತ್ವ ತತಸ್ತು ತಂ ಪಶ್ಯತೆ. ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಜ್ಞಾನ. ಜ್ಞಾನ ಇಷ್ಟು ಶುದ್ಧದ ರೀ, ಅದು ಎದಕ್ಕೂ ಸ್ಪರ್ಶ ಇಲ್ಲ ನೋಡ್ರಿ. ಹೌದಲ್ಲ? ಈಗ ನಮ್ಮ ಜ್ಞಾನ ರೂಪ ಒಂದದ ರೀ, ಅನಂತ ರೂಪದ ಕೆಟ್ಟ ರೂಪ ಎಲ್ಲ ಹೋಗ್ತದೆ. ಜ್ಞಾನಕ್ಕೆ ಏನಾಗಿದೆ? ಜ್ಞಾನ ಏನಾಗಿಲ್ಲ. ಕೆಟ್ಟ ವಸ್ತು, ಚಲೋ ವಸ್ತು, ಸತ್ವ ವಸ್ತು, ರಜೋ ವಸ್ತು, ತಮೋ ವಸ್ತು ಎಲ್ಲದರ ಜ್ಞಾನವಾಗುತ್ತದೆ. ಅದಕ್ಕೇನಾಗಿದೆ? ಜ್ಞಾನನೇ ಅದ. ಜ್ಞಾನಕ್ಕೆ ಪ್ರಶ್ನೆ ಇಲ್ಲ. ಜ್ಞಾನ ಸದಾ ಜ್ಞಾನ ಸ್ವರೂಪ ಇರ್ತದೆ. ಜ್ಞಾನ ಯಾವಾಗೂ ಅಜ್ಞಾನ ಆಗುವುದಿಲ್ಲ.
ಅದಕ್ಕೆ ಹೇಳ್ತಾರೆ ಅವರು ಶುದ್ಧದ ಜ್ಞಾನ ಪ್ರಸಾದೇನ ಅಂದರೆ ವಿಶುದ್ಧ ಸತ್ವ ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನ ಧ್ಯಾನ ಮಾಡತಕ್ಕಂಥ ವ್ಯಕ್ತಿ ಅದನ್ನು ಅನುಸ್ಮರಣೆ ಹೇಳಲು ಹಿಂದೆ ಚಿಂತನೆ ಮಾಡತಕ್ಕಂಥ ವ್ಯಕ್ತಿ ಏನಾರ ನಮ್ಮ ಆ ಧ್ಯಾನ ಮೂಲಕವಾಗಿ ಏನು ಮಾಡ್ತಾನೆ ನಿಷ್ಕಲಂ ಅದು ನಿಷ್ಕಲ ಅಂದ್ರೇನು ಯಾವ ಕಲೆ ಇಲ್ಲದೆ ಅಂದ್ರೆ ನಿರುಪಾಧಿಕ ಆ ಬ್ರಹ್ಮವನ್ನು ಏನಪ್ಪ ಅಂದ್ರೆ ಅವ ಪಶ್ಯತೆ ಅಂದ್ರೆ ಜ್ಞಾಯತೆ ಅವ ತಿಳ್ಕೊತಾನೆ ಅಂತ ಮುಂಡಕ ಉಪನಿಷತ್ತು ಹೇಳ್ತಾರೆ. ಸ್ವಸ್ವರೂಪಭೂತಂ ಆತ್ಮಾನಂ ಪರಮಾತ್ಮಾನಂ ಸಹ ಆತ್ಮ ತತ್ವಮಸಿ. ಚಾಂದಿ ಉಪನಿಷತ್ತು ಏನು ಸ್ವಸ್ವರೂಪಭೂತಂ ಹೌದಲ್ಲ. ಸ್ವಸ್ವರೂಪಭೂತಂ ಅಂದ್ರೆ ಏನು ರೀ? ಅದು ತೆಗಿಯೋಕ್ಕೆ ಬರೋಂಗಿಲ್ಲ ಹೌದಾ. ಕೆಂಪಂಗೆ ಹಾಕೋತಾನೆ, ಕರಿಯಂಗೆ ಹಾಕೋತಾನೆ ಅಂದ್ರೆ ತೆಗಿಯೋಕ್ಕೆ ಬರ್ತಾವೆ. ಕರಿ ಮನುಷ್ಯ ಕೆಂಪು ಮನುಷ್ಯ ಅದು ಹೆಂಗೆ ತೆಗಿತಾನೆ ರೀ? ಈ ಮನುಷ್ಯ ಕರ್ಗ ತೆಗಿತಾಳೆ ಮನುಷ್ಯ ಕೆಂಪ ಕರ್ಗ ಅವನ ಸ್ವರೂಪಭೂತ ತೆಗಿಯೋಕ್ಕೆ ಬರೋಂಗಿಲ್ಲ. ಕರಿ ಹೆಂಗೆ ತೆಗಿಯೋಕ್ಕೆ ಬರ್ತದೆ, ಕೆಂಪಂಗೆ ತೆಗಿಯೋಕ್ಕೆ ಬರ್ತದೆ, ಬಿಳಿ ಹೆಂಗೆ ಯಾಕಂದ್ರೆ ನಮ್ಮ ಸ್ವರೂಪಭೂತ ಅಲ್ಲದು. ಆದರೆ ಕರಿ ಮನುಷ್ಯ ಕೆಂಪು ಮನುಷ್ಯ ಇದು ತೆಗಿಯೋಕ್ಕೆ ಬರೋಂಗಿಲ್ಲ. ಆ ಕರಿ ಕೆಂಪು ಅವನ ಸ್ವರೂಪದ ಅದು ತೆಗಿಯೋಕ್ಕೆ ಹೋದ್ರೆ ಅವನು ಹೋಗ್ತಾನೆ, ಅವನು ಇರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು ಇವು ಸತ್ತು ಚಿತ್ತು ಆನಂದಗಳು ಅದು ಅವನ ಸ್ವರೂಪದವು. ಸತ್ತೇ ಪರಮಾತ್ಮ, ಚಿತ್ತೇ ಪರಮಾತ್ಮ, ಆನಂದವೇ ಪರಮಾತ್ಮ. ಅದಕ್ಕೆ ಬೇರ್ಪಡಿಸಿ ಅವನನ್ನು ಕಾಣಬೇಕು ಅಂದರೆ ಅಸಂಭವ. ಆ ಕಪ್ಪು ತೆಗೆದು ಅವ್ನು ನೋಡಬೇಕಂದ್ರೆ ಸಾಧ್ಯ ಇಲ್ಲ, ಕೆಂಪು ತೆಗೆದು ಅವ್ನು ನೋಡ್ಬೇಕಂದ್ರೆ ಸಾಧ್ಯ ಇಲ್ಲ. ಹೌದಲ್ಲ. ನಿಗ್ರೋ ಮಂದಿಗೆ ಕರಿ ತೆಗೆದು ನೋಡೋಕೆ ಬರೋಂಗಿಲ್ಲ, ಇಂಗ್ಲೆಂಡದವ್ರಿಗೆ ಕೆಂಪು ತೆಗೆದು ನೋಡೋಕೆ ಬರೋಂಗಿಲ್ಲ. ಬರ್ತವೆ ಅವೆಲ್ಲ ಮಂಗನ ಮಾರಿ ಇರ್ತಾವೆ ಕೆಂಪು, ತೆಗಿಯೋಕ್ಕೆ ಬರೋಂಗಿಲ್ಲ ಅವ್ರಿಗೆ. ಇಲ್ಲಿ ಏನು ನಿಗ್ರೋದವ್ರಿಗೆ ಕರಿಗೆ ಇರ್ತಾವೆ, ತೆಗಿಯೋಕ್ಕೆ ಬರೋಂಗಿಲ್ಲ. ಯಾಕೆ ಅದು ಅವರ ಸ್ವರೂಪದ ಕರಿ ಇದೆ. ನಿಗ್ರೋ ಇದ್ದಂಗೆ ಅದ ಅಂತ ನಾವು ಹೇಳ್ತೇವೆ. ಕರಿ ಅವನ ಸ್ವರೂಪ ಅದ. ಕೆಂಪು ಅಂದ್ರೆ ಇದು ಇಂಗ್ಲೆಂಡ್ ಕಾಣ್ತದೆ ಮನುಷ್ಯ, ಇದು ಕೆಂಪೇ ಅದನ್ನು. ಹಾಗೆ ಆತ್ಮನ ಸ್ವರೂಪದ ಸತ್ತು ಬೇರ್ಪಡಿಸಿ ನೋಡೋಕ್ಕೆ ಬರೋಂಗಿಲ್ಲ, ಚಿತ್ತು ಬೇರ್ಪಡಿಸಿ ನೋಡೋಕ್ಕೆ ಬರೋಂಗಿಲ್ಲ. ಆನಂದ ಇಲ್ಲ. ಸದೇವ ಚಿದೇವ ಆನಂದ ಏವ ಬ್ರಹ್ಮ. ಸದ್ರೂಪವೇ ಚಿದ್ರೂಪ ಆನಂದ ರೂಪನೇ ಏನು ಬ್ರಹ್ಮ ಅದಾನೆ. ಯಾಕೆ ಸ್ವಸ್ವರೂಪಭೂತಂ ಅವೆಲ್ಲ ಅದಾವೆ. ಆತ್ಮಾನಂ ಆಮೇಲೆ ಪರಮಾತ್ಮಾನಂ ಎರಡು ಹೇಳಿದ್ರು. ತತ್ವಮಸಿ ಅದಲ್ಲ. ಯಾರು ಆತ್ಮ ಅಂದರೆ ಪರಮಾತ್ಮ. ಆತ್ಮ ಸತ್ತು ಚಿತ್ತು ಆನಂದ ರೂಪ ಅದಾನೆ. ಪರಮಾತ್ಮನ ಕೂಡ ಸತ್ತು ಚಿತ್ತು ಆನಂದ ರೂಪ ಅದಾನೆ. ಅದಕ್ಕೆ ಆತ್ಮ ತತ್ವ. ಅದಕ್ಕೆ ಶಾಸ್ತ್ರ ಏನು ಹೇಳಿದ್ರು? ತತ್ವಮಸಿ ಅಂತ ಹೇಳಿದ್ರು. ಅದಕ್ಕೆ ತತ್ವ. ಯಾಕೆ ಅವನು ಸತ್ತ, ನೀನು ಸತ್ತ. ಅದಕ್ಕೆ ನೀನು ಪರಮಾತ್ಮ ಇದ್ದಿ ಅಂದರು. ಪರಮಾತ್ಮ ಅವನು ಸತ್ತದನ, ನೀನು ಸತ್ತಿದ್ದಿ. ಅವನು ಚಿತ್ತದನ, ನೀನು ಚಿತ್ತಿದ್ದಿ. ಅವ ಆನಂದದನ, ನೀನು ಆನಂದಿದ್ದಿ. ಅದಕ್ಕೆ ಅವ ಅಂದ್ರೆ ನೀ ಅಂದ್ರೆ ಅವ. ಯಾಕೆ ಲಕ್ಷಣ ಪ್ರಮಾಣ ಬೆಂಬ ವಸ್ತು ಸಿದ್ಧಿ. ಲಕ್ಷಣ ಇಬ್ಬರದು ಒಂದೇ ಅದಾವ. ಏನಪ್ಪ ಅಂತ ಕೇಳಿದರೆ ಅವನ ಸತ್ತು ಚಿತ್ತದನ. ಅವನು ಸಾಯಂಗಿಲ್ಲ, ಹುಟ್ಟಂಗಿಲ್ಲ, ನೀನು ಸಾಯಂಗಿಲ್ಲ, ಹುಟ್ಟಂಗಿಲ್ಲ. ತ್ರಿಕಾಲವಾದಿ ಇಬ್ಬರು ಇದ್ದೀರಿ, ಎಲ್ಲವನ್ನು ಅರಿತೀರಿ, ಇಬ್ಬರು ಇರ್ತೀರಿ. ಹಾಗೆ ಮೂರು ಅವಸ್ಥೆಗಳು ಎಲ್ಲ ನೀ ಅರಿತಿ. ಅವನ ಜಗತ್ತೆಲ್ಲ ಅರಿತಾನೆ. ಆ ಜಗತ್ತಿನ ಮೊದಲು ಅದಾನ, ಆಮೇಲೆ ಅದಾನ, ಹಿಂದ್ಗಡೆ ಯಾವಾಗ ಇದ್ದಾನೆ. ಹಾಗೆ ನೀನು ಜಾಗರ ಸ್ವಪ್ನಗಳು ನೋಡೋಕ್ಕಿದ್ದೆ, ಈಗ ಇದ್ದೆ, ಮುಗಿದು ಇದ್ದೆ. ಏನು ಬೇಕದ ನೀನು ಅವನು ಒಂದೇ. ಇಷ್ಟೇ. ಅವನು ಪ್ರೈಮ್ ಮಿನಿಸ್ಟರ, ನೀ ಚೀಫ್ ಮಿನಿಸ್ಟರ್. ಇಷ್ಟ ಅಂತರೇನು? ಇಬ್ಬರು ಮಿನಿಸ್ಟರ್ ಇದ್ದೀರಿ. ಅವ ನೀ ಪಿಂಡಾಂಡದ ಮಿನಿಸ್ಟರು, ಅವ ಬ್ರಹ್ಮಾಂಡ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರ್. ಅವನು ಇಬ್ಬರು ಮಿನಿಸ್ಟರೇ. ನೀ ಚೀಫ್ ಮಿನಿಸ್ಟರ್. ನೀ ಇಟ್ಟೇ ನೋಡ್ತಿ, ಅವ ಎಲ್ಲ ನೋಡ್ತಾನೆ. ನೀ ಪಿಂಡಾಂಡ ನೋಡ್ತಿ, ಅವ ಬ್ರಹ್ಮಾಂಡ ನೋಡ್ತಾನೆ. ನೋಡೋದು ಇಬ್ಬರು ಒಂದೇ ಕೆಲಸ. ಹೌದಲ್ಲ. ಎಲ್ಲ ಆ ಮುಂದೆ ಹೆಚ್ಚು ಕಡಿಮೆ ಇಲ್ಲ ಅಂತ ತಿಳ್ಕೊಂತಾರೆ ಅವರು. ನೀವು ಒಂದೇ. ಸ್ವಸ್ವರೂಪಭೂತಂ ಆತ್ಮಾನಂ ಪರಮಾತ್ಮನಂ ಅಂತ ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ನೀ ಆ ಪರಮಾತ್ಮನೇ ಆತ್ಮ,
ಯಾಕೆ ಹಿಂಗೆ ಹೇಳ್ತೀರಿ? ಸ ಆತ್ಮ ತತ್ವಮಸಿ. ಶಾಸ್ತ್ರ ಹೇಳ್ತದೆ ಸ ಆತ್ಮ ಏನಪ್ಪ ತತ್ವಮಸಿ. ಏನು ನಿನ್ನ ಆತ್ಮ ಅದಲ್ಲ ಅದು ತ್ವಂ ತದಸಿ. ನೀ ಏನಿದ್ದಿ ತದಸಿ ಆ ಪರಮಾತ್ಮನ ಇದ್ದಿ ಅಂತ ಛಾಂದೋಗ್ಯ ಉಪನಿಷತ್ತು ಒಂದು ಸಲ ಅಲ್ಲಪ್ಪ 7 ಸಲ ಹೇಳ್ತು. ಹೌದು, ಸಾ ತತ್ವಮಸಿ ಶ್ವೇತಕೇತು, ಸಾ ತತ್ವಸಿ ಶ್ವೇತಕೇತು ಅಂತ ಹೇಳ್ತು. ಇತಿ ಶ್ರುತೆ. ಹೇ ಶ್ರುತಿ ಅಂದರೆ ಏನು? ಪರಮಾತ್ಮನ ವಾಣಿ. ಹೌದು, ಕೇಂದ್ರದಿಂದ ಆರ್ಡರ್ ಬಂತು ಅಂದ್ರೆ ಎಲ್ಲ ರಾಜ್ಯಗಳು ಪಾಲಿಸಲೇಬೇಕು. ನೋ ವಾಪಸ್ ಮಾಡೋಕ್ಕೆ ಬರೋಂಗಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ ಏನು ಯಾರೂ ವಾಪಸ್ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಶ್ರುತಿ ಹೇಳಿದೆ ಅಂದ್ರೆ ಯಾರೂ ವಾಪಸ್ ಮಾಡೋಕ್ಕೆ ಬರೋಂಗಿಲ್ಲ. ಮನಸ್ಸಿರಲಿ ಮನಸ್ಸು ಬೇಡ, ಯಾಕೆ ಅದಕ್ಕೆ ಕಾಯ್ದೆ ಮಾಡಬೇಕು, ಒಪ್ಪಬೇಕು. ಹಂಗೆ ಇತಿ ಶ್ರುತೆ. ಹೇ ಶ್ರುತಿಗಳಪ್ಪ ಅಂದ್ರೆ ಪರಮಾತ್ಮನ ಆರ್ಡರ್, ಸೆಂಟ್ರಲ್ ಆರ್ಡರ್. ಅದಕ್ಕೇನಪ್ಪ ಶ್ರುತಿ ಹೇಳ್ಯದ, ಅದಕ್ಕೇನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ರು ಅವರು. ಅಸನ್ನೇವ ಸ ಭವತಿ. ಹೌದಲ್ಲ, ಸ್ವಪ್ನ ಅಸನ್ನೇವ ಭವತಿ. ಹೌದಲ್ರಿ? ಅಸತ್ತ ನಾವೇನಂತ ಅಸತ್ತ ಅಂತೇವಲ್ರಿ. ಅಸತ್ತನಾಗ ಸತ್ತ ಅದ ಇಲ್ಲರಿ? ಹಾಂ ಐತಿ ಅಂತ. ಅಸತ್ತನಾಗೂ ಸತ್ತನಾಗ ಸತ್ ಐತಿ, ಅಸತ್ತನಾಗೂ ಸತ್ ಐತಿ. ಸತ್ ಇರ್ಲಾದ ಅಸತ್ ಅಂತ ಹೇಳಕ್ಕೆ ಬರೋಂಗಿಲ್ಲ. ಹೌದಲ್ಲ? ನಾವು ಮೂಕಿದ್ದೀನಿ ಅಂತ ಹೇಳಕ್ಕೂ ನಾಲಿಗೆ ಬೇಕು, ಮಾತಾಡೋಕ್ಕೂ. ನಮ್ಮ ಮೂಕ ಎದರಲ್ಲಿ ಹೇಳಿದೆಪ್ಪ? ನಾಲಿಗೆಲಿ. ನಾನು ಮಾತಾಡ್ತೀನಿ ಅಂತ ಹೇಳ್ಬೇಕಾದ್ರೂ ನಾಲಿಗೆ ಬೇಕು, ನಾ ಮಾತಾಡೋಂಗಿಲ್ಲ ಅಂತ ಹೇಳಬೇಕಾದ್ರೂ ನಾಲಿಗೆ ಬೇಕು. ತೋರಂಗಿಲ್ಲ ಸತ್ಯ ಬೇಕು, ತೋರ್ತದೆ ಸತ್ಯ ಬೇಕು. ಅದಕ್ಕೆ ಹೇಳ್ತಾರೆ ಇದು ಅಸತ್ತಂ. ಶಾಸ್ತ್ರ ಹೇಳ್ತಾರೆ ಎಲ್ಲಿ ಅಸತ್ ಅದನ್ನು ಕೂಡ ಹೇಳ್ತಾರೆ ಅವರು. ಅಸನ್ನೇವ ಸ ಭವತಿ ಅಸತ್ ಬ್ರಹ್ಮೇತಿ ವೇಚ್ಚೇತ ಅದು ಹೇಳ್ತಾರೆ ಅವರು. ಇವೆಲ್ಲ ಅಸತ್ಯನ ಕಾಣ್ತಾವಲ್ಲ ಅದೆಲ್ಲ ಬ್ರಹ್ಮೇ ಅಲ್ಲ. ಬ್ರಹ್ಮ ಬಿಟ್ಟು ಏನಿಲ್ಲ. ಆಕಾಶ ಬಿಟ್ಟು ಹೇಗೆ ಏನು ಇರಲಿಕ್ಕೆ ಬರುವುದಿಲ್ಲೋ ಯಾವ ವಸ್ತುಗಳಿಗೆ, ಹಾಗೆ ಬ್ರಹ್ಮ ಬಿಟ್ಟು ಇರಲಿಕ್ಕೆ ಬರುವುದಿಲ್ಲ. ಎಲ್ಲೆಲ್ಲಿ ಏನರೆ ಅದ ಅಂತೆ ಆ ಅದ ಅನ್ನೋದು ಬ್ರಹ್ಮದ್ದೇ. ತೋರ್ತದಂತೆ ಅದು ಬ್ರಹ್ಮದ್ದೇ. ಆ ಸತ್ತು ಚಿತ್ತನ್ನೇ ಪಡೆದುಕೊಂಡು ತೋರ್ತಾವೆ. ಬೇಕಂತಿ ಅದು ಬ್ರಹ್ಮದ್ದೇ. ಆನಂದ. ಶಾಸ್ತ್ರ ಹೇಳ್ತಾವೆ ಬ್ರಹ್ಮಗೆ ಬಿಟ್ಟು ಪರಮಾತ್ಮನ ಬಿಟ್ಟು ಏನು ವ್ಯವಹಾರ ನಡೆಯಂಗಿಲ್ಲ ಅಂತಾರೆ ಅವರು. ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ಚೇದ್ವೇದ ಇತಿ ಶ್ರುತಿಶ್ಚ ಪರಮಾತ್ಮನ ಏವ ಮುಖ್ಯತ್ವಾತ್. ಏನು ಹೇಳ್ತಾರೆ? ಆ ಪರಮಾತ್ಮನೇ ಮುಖ್ಯವಾಗಿ ಅದ ಅನ್ನಕ್ಕೂ ಬೇಕು, ಇಲ್ಲ ಅನ್ನಕ್ಕೂ ಬೇಕು, ಅಸತ್ತು ಬೇಕು, ಅಸತ್ತಕ್ಕೂ ಬೇಕು. ಅದು ಇಲ್ಲದೆ ನಡೆಯಂಗನೇ ಇಲ್ಲ ಮನುಷ್ಯನಿಗೆ. ಅದಕ್ಕೆ ಅದು ಅದ. ಅಯಂ ಇತಿ ಅಯಂ ಅಹಂ ಇತಿ ಸಾಕ್ಷಾತ್ ವಿದ್ಯೆ. ಇದು ನಾನು, ಇದು ನಾನು. ಅಹಂ ಇದಂ ನಾನು ನೀನು. ಏನಪ್ಪ ಅಂದ್ರೆ ಇವೆಲ್ಲ ಸಾಕ್ಷಾತ್ ವಿದ್ಯೆ. ಇದೆಲ್ಲನೂ ಕೂಡ ನಿನಗೆ ಗೊತ್ತದ. ಮತ್ತೊಬ್ರು ಹೇಳೋದು ಇದು ಪ್ರತ್ಯಕ್ಷವಾದದ್ದು. ಅಹಂ ಏನಪ್ಪ ಅಂತ ಕೇಳಿ ಗೊತ್ತಾ ನಿಮಗೆ? ಇದು ಎಲ್ಲೇ ಪ್ರಯೋಗ ಆಗ್ತದ ಭಿನ್ನವಾದಲ್ಲಿ. ಅದೆಲ್ಲ ಸನ್ನಿಕೃಷ್ಟ ವಿಪ್ರಕೃಷ್ಟ ಅಂತಾರೆ ಇದಕ್ಕೆ. ಇದು ಅದು, ಇದು ಸನ್ನಿಕೃಷ್ಟ, ಅದು ವಿಪ್ರಕೃಷ್ಟ, ದೂರಿದ್ದಕ್ಕೆ ಅದು. ಹಾಗೆ ಅದು ಇದು ಏನದು ಬ್ರಹ್ಮೇ. ಅದು ಬೇರೆ ಇದು ಬೇರೆ ಅಂತ ಇಲ್ಲ. ಅವರು ಶಾಸ್ತ್ರ ಹೇಳ್ತಾರೆ ಅಹಮಿತಿ ಸಾಕ್ಷಾತ್ ವಿದ್ಯೆ. ಸಾಕ್ಷಾತ್ ಇವು ಬ್ರಹ್ಮಸ್ವರೂಪನೇ ಅದನ್ನು ತಿಳ್ಕೋಪ ಅಂತ ಹೇಳಿದರು. ಅನ್ಯೋನ್ಯ ಅಸೌ ಅನ್ಯೋನ್ಯ ಅಹಂ ಇತ್ಯೇವ ಇತ್ಯೇತಾವತ್ ಏನಪ್ಪ ತಂಕಾಲಂ ಸ್ಥಿತ್ವ ಬುದ್ಧಿಂ ವ್ಯಾಯ ಅಭೇದ ಸಾಕ್ಷಾತ್ ಕುರುಷ ಇತ್ಯರ್ಥ. ಅದೇ ಅವ್ರೇನು ಕಡೆಗೆ ಹೇಳ್ತಾರಪ್ಪ ಅಂದ್ರೆ ಇದು ಅದು ಇವೆರಡು ಏನ ಅನ್ಯ ಭಿನ್ನ ಅಹಂ ನಾನು ಇವೆರಡು ಏನಪ್ಪ ಅಂತ ಕೇಳಿದ್ರೆ
ಇತ್ತೇ ತಾವಂತ ಕಾಲಂ, ಎಲ್ಲಿವರೆಗೆ ಇವು ಭಿನ್ನ ತೋರ್ತವೆ ಆ ಕಾಲಕ್ಕೆ ಇವೆಲ್ಲ ಕಾಣ್ತವೆ. ಯಾವಾಗ ಈ ಅದು ಇದು ಅನ್ನತಕ್ಕಂಥ ಬುದ್ಧಿ ತೆಗೆದಾಗ್ತಿ, ಬುದ್ಧಿ ವಿಹಾಯ ಬುದ್ಧಿ ತೆಗೆದು ಅಭೇದನ ಸಾಕ್ಷಾತ್ ಕುರುಷ್ವ ಅಂದ್ರೆ ಆಜ್ಞೆ ಮಾಡು. ಹೆಂಗೇನಪ್ಪ, ಅದು ಇದು ಇವು ಭೇದದ ಬುದ್ಧಿಗೆ ಗೋಚರ ಆದದ್ದು ಅದು ಇದು ಅಂತ ಗೋಚರ ಆಗ್ತದೆ. ಅದು ಇದು ಅಥವಾ ಇದು ಆತ್ಮ ಅದು ಪರಮಾತ್ಮ ಅಂತೇನು ಬುದ್ಧಿ ನಿನಗದರ ಇದು ಬುದ್ಧಿ ವಿಹಾಯ ಏನು ಮಾಡು, ಆ ಸಾಕ್ಷಿ ರೂಪನಾಗಿರ್ತಕ್ಕಂಥ ಆತ್ಮವನ್ನು ನೀನು ದರ್ಶನ ಮಾಡ್ಕೋ. ಸೀದಾ ಪರಮಾತ್ಮ ಇದ್ದು ದರ್ಶನ ಮಾಡ್ಕೋ. ಹಂಗೆ ಆ ಆತ್ಮವೇ ಪರಮಾತ್ಮನೇ ಪ್ರತ್ಯೇಗಾತ್ಮನೇ ಪರಮಾತ್ಮ. ಈ ಪ್ರತ್ಯೇಗಾತ್ಮ ಆ ಪರಮಾತ್ಮ ಅದಾನ ಅಥವಾ ಆ ಪರಮಾತ್ಮ ಈ ಪ್ರತ್ಯೇಗಾತ್ಮನೇ ಅದಾನ ಅಂತ ಹಿಂಗೆ ತಿಳ್ಕೊಂಡ್ರೆ ಆಗೋದ್ರೆ ಏನು ರೀ, ಏನಾಗ್ತದೆ ಹಿಂಗೆ ತಿಳ್ಕೊಂಡ್ರೆ ಏನಾಗ್ತದೆ ಹೇಳ್ತಾರ. ಅದಕ್ಕೆ ಏನಾಗ್ತದಪ್ಪ ಅಂತಂದ್ರೆ ತತ್ಫಲಂ ಆಹ, ಜೀವಾತ್ಮ ಪರಮಾತ್ಮರ ಅಭೇದವನ್ನು ತಿಳ್ಕೊಂಡ್ರೆ ಏನಾಗ್ತದೆ, ಜನಿ ಮರಣ ತರಂಗ ಅಪಾರ ಸಂಸಾರ ಸಿಂಧು ಪ್ರತರೇತಿ. ಏನಾಗ್ತದೆ ಈಸಾಕ್ ಬಂದರೆ ಏನಾಗ್ತದೆ, ದಾಡ್ತಾನೆ. ಈಸಾಕ್ ಬಂದರೆ ಏನಾಗ್ತದೆ, ಮುಳುಗಂಗಿಲ್ಲ ಇಷ್ಟೇ. ಈಸಾಕ್ ಬರಲಿ ಅಂದ್ರೆ ಡುಮ್ ಅಂತ ಮುಳುಗ್ತಾನೆ. ಈಸಾಕ್ ಬಂತ ಹೋಗ್ತಾನೆ. ಹಂಗೆ ಇಲ್ಲಿನೂ ಕೂಡ ಇದು ಅಪಾರ ಸಂಸಾರ ಸಮುದ್ರ ಮಧ್ಯೆ ಅದ. ಏನಪ್ಪ ಇದು ಅಪಾರ ಸಂಸಾರಪ್ಪ. ಇದರ ಪಾರ ಯಾರೋ ಏಕೋವಾ ದ್ವಿವಾ ತ್ರಿವ ಆಗ್ತಾರೆ. ಇದು ಹಿಂಗೆ ಒಂದು ವೇಳೆ ಸಮಸ್ತ ಪ್ರಪಂಚಕ್ಕೆ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮ ಪರಮಾತ್ಮ ಅಂತ ನೀವು ತಿಳ್ಕೊಂಡು ಅಂದ್ರೆ ಅದರ ಫಲ ಏನು, ಜನಿ ಹುಟ್ಟು ಮರಣ ಏನಪ್ಪ ಅಂತ ಕೇಳಿದ್ರೆ ಸಾವು. ಇವೇನದ ತರಂಗ ಅದಾವೆ, ಹುಟ್ಟು ಸಾವು, ಮುಂದೆ ಸುಖ ದುಃಖ ಎಲ್ಲ ಹುಟ್ಟೋ ಸಾವು ನಡಬರಿಕೆ ಎಲ್ಲ ಅದಾವೆ. ಈ ದಂಡಿಗೆ ನೀರು ಆ ದಂಡಿಗೆ ನೀರು ನಡಬರ್ಕೂ ನೀರೇ ಅದನ್ನು ಜನ್ಮ ಮರಣ ಹೊಳೆಯಾಡು ದಂಡಿ ಇದ್ದಾನೆ ನಡ್ಬರ್ಕ ನೀರೇ ಇರ್ತದೆ. ಹಂಗೆ ಜನ್ಮ ಮರಣ ಏನಪ್ಪ ಇವು ಏನದವ ಹಾಗೆ ತರಂಗ ಅದಾವ, ಹರ್ಕೋತೇ ಇರ್ತಾವೆ. ಎಲ್ಲಿ ಅಪಾರ ಸಂಸಾರ ಸಿಂಧು. ಇದಕ್ಕೆ ಅಂತಾನೆ ಸಮ್ಯಕ್ ಸರತಿ ಇತಿ ಸಂಸಾರ. ಸರ್ಕೊಳ್ಳೋದಂದ್ರೇನು, ಈಗ ಇದ್ದೇವೆ ಈ ದೇಹದಿಂದ ಮತ್ತೊಂದು ದೇಹಕ್ಕೆ ಸರ್ಕೋತೇ ಇರ್ತವೆ. ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪ ಆಗಿ ಕೆಟ್ಟಪಟ್ಟು ಸರ್ಕೋತೇ ಇರ್ತದೆ. ಎಲ್ಲೇ ಸರಿದುಕೊಂಡ್ರೆ ಅಂತಿರಲಿಲ್ಲ. ಹಂಗೆ ಸರಿದು ಹೋಗಿರೋದು ಮನುಷ್ಯನಂದು ದನದಂದು ಪಕ್ಷಿಯಿಂದ ಹಿಂಗೆ ಸರ್ಕೋತೇ ಇರ್ತಾನೆ ಮನುಷ್ಯ. ಇದಕ್ಕೆ ಸಂಸಾರ ಅಂತಾರೆ. ಇದು ಹೆಂಗದ ಲೆಕ್ಕಿಲ್ಲ. ಇದಕ್ಕೆ ಅಪಾರ ಸಮುದ್ರ ಹೆಂಗೆ ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ, ಹಂಗೆ ಈ ಶರೀರಗಳು ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ. 84 ಅಂತಾರೆ. ಅದ್ರಾಗ ಎಷ್ಟೆಷ್ಟು ಅದಾವ ಯಾರಿಗೂ ಗೊತ್ತು. 84 ಥರ ಅದ. ಅದ್ರಾಗ ಎಷ್ಟೆಷ್ಟು ಜನ್ಮ ಆಗ್ತವ, ಮನುಷ್ಯರಿಗೆ ಎಷ್ಟು ಥರ ಅದಾವ, ದಂದಾಗ ಎಷ್ಟು ಥರ ಅದಾವ, ಪಕ್ಷಿಯಾಗಿ ಎಷ್ಟು ಥರ ಅದಾವ. ಎಲ್ಲ ಉದ್ಭಿಜ ಸ್ವೇದಜ ಅಂಡಜ ಪಿಂಡಜ ಇವು ಅದಾವಲ್ಲ, ಇದ್ರ ಭಾಳ ಥರ ಅದಾವೆ. ಅದಕ್ಕೆ ಹೇಳ್ತಾರೆ ಅವರು, ಇವೆಲ್ಲ ಏನಾಗ್ತದೆ, ಜನೇ ಮರಣ ತರಂಗ ಅಪಾರ ಸಂಸಾರ ಸಿಂಧು. ಜನ್ಮ ಮರಣ ರೂಪ ತರಂಗಗಳಿಂದ ಕೂಡಿಕೊಂಡ ಅನಂತ ಏನಪ್ಪ ಅಂತ ಕೇಳಿದ್ರೆ ಇದು ಸಂಸಾರದ. ಏನಾಕನ ಪರಮಾತ್ಮನೇ ಈ ಪ್ರತ್ಯೇಗಾತ್ಮ ಅಂತ ತಿಳ್ಕೊಂಡ ಅಂದರೆ ಏನಾಕನವ, ಪ್ರತರೇತಿ ಪ್ರಕೃಷ್ಟ ರೂಪೇಣ ತರತಿ. ತರ ಅಂದ್ರೆ ತಾರಣ, ದಾಡ್ತಾನೆ, ಹಳಿ ದಾಡ್ತಾನೆ, ಸಂಸಾರ ದಾಡ್ತಾನೆ, ಜನ್ಮ ಮರಣ ದಾಡ್ತಾನೆ. ಬರೋಂಗಿಲ್ಲ ಅವನಿಗೆ. ಹೆಂಗೆ ಪ್ರತರ ಅಂದರೆ ಪ್ರಕೃಷ್ಟ ವಿಶೇಷ ರೂಪದ ತರತಿ ಇತಿ ತರ. ಪ್ರತರೇತಿ ಅಂದ್ರೆ ಸ್ವಚ್ಛವಾಗಿ ಶುದ್ಧವಾಗಿ ಅಂದ್ರೆ ನಿತ್ಯವಾಗಿ ಅವ ಏನಾಕನ ಎಂದು ಪುನಃ ಜನ್ಮ ಮರಣ ಸಂಸಾರಕ್ಕೆ ಅವ ಬರೋಂಗಿಲ್ಲ. ಯಾರು ಪರಮಾತ್ಮನೇ ಪ್ರತ್ಯೇಗಾತ್ಮನು ಅಂತ ತಿಳ್ಕೊತಾನೆ,
ಅಂಥ ಮನುಷ್ಯ ಏನಪ್ಪ ಅಂದ್ರೆ ಜನ್ಮ ಮರಣ ದಾಟಿ ಹೊಕ್ಕಾನವ. ಅದಕ್ಕೆ ಏನಪ್ಪ ಅಂದ್ರೆ ಪ್ರತರತಿ. ಸಿಂಧು ಸಮುದ್ರ ತಂ ಪ್ರತರ ಪ್ರಕರ್ಷ ರೂಪೇಣ ತರ. ಏನಂದ್ರೆ ಹಂಗೆ ಸದ್ಯೋನ್ಮುಕ್ತಿ ಆಪ್ನುಹಿ ಇತ್ಯರ್ಥ. ಏನಾಕದ ನನಗೆ ಸದ್ಯೋನ್ಮುಕ್ತಿ. ನೋಡ್ರಿ, ಸದ್ಯೋನ್ಮುಕ್ತಿ ಅಂದ್ರೆ ಏನು ರೀ? ಸತ್ತ ಮೇಲೆ ಅಲ್ಲ, ವಿಧೇಯ ಮುಕ್ತಿ ಅಲ್ಲ, ಇರುವಾಗಲೇ. ಹಾಂ, ಪುನರಪಿ ಜನ ಸಂಸಾರ ಅಂದರೆ ಏನು ರೀ ಹೇಳ್ತಾರೆ? ಪುನರಪಿ ಜನನಂ ಪುನರಪಿ ಮರಣಂ ಇತಿ ರೀತ್ಯ. ಸಂಸಾರ ಒಳ್ಳೆ ಹುಟ್ಟುವುದು, ಒಳ್ಳೆ ಸಾಯೋದು. ಮತ್ತು ಇದು ಪುನರಪಿ ಜನನಿ ಜಠರೇಶಯನು ಏ ಸಂಸಾರೇ ಖಲಿನುಸ್ತಾರೆ ಹೇಳಿದ್ರು ಅವರು. ಸಂಸಾರ ಏನಪ್ಪ? ತಾಯಿ ಹೊಟ್ಟೆಯೊಳಗೆ ಪುನಃ ಹುಟ್ಟೋದ ಮೇಲೆ ಪುನಃ ಏನಪ್ಪ ಸಾಯೋದು. ಇತಿ ರೀತ್ಯ ಇದೇನು ಸಂಸಾರದ ಬ್ರಹ್ಮಜ್ಞಾನ ಅಲಾಭೆ, ಅದು ಬ್ರಹ್ಮಜ್ಞಾನಾಲಾಭೆ ಅವಿರತತೆಯ ಪ್ರಸಜ್ಜಮಾನ. ಏನಾಗ್ತದೆ? ಇದು ಪುನರಪಿ ಜನನ ಪುನರಪಿ ಮರಣ ಆಗತಕ್ಕಂಥ. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನ ಅಲಾಭೆ, ಬ್ರಹ್ಮಜ್ಞಾನ ಆಗದೇ ಇರುವುದರಿಂದ. ಬ್ರಹ್ಮಜ್ಞಾನ ಅಂದ್ರೇನು? ನಾವು ಹುಟ್ಟವಲ್ಲ ಸಾಯವಲ್ಲ, ಇಷ್ಟೇ. ಬ್ರಹ್ಮ ಹುಟ್ಟಂಗಿಲ್ಲ ಸಾಯಂಗಿಲ್ಲ. ಹಾಗೆ ಬ್ರಹ್ಮಜ್ಞಾನ ಆಗಲಿಲ್ಲ ಅಂದ್ರೆ ಅವಿರತತೆಯ ಎಡಬಿಡದೆ ಅಂದ್ರೆ ಅಲ್ಲಿ ಒಂದಿಟ್ಟು ವಿಥೌಟ್ ರೆಸ್ಟ್. ಈಗ ಈ ದೇಹದ ಜಾಗ ಬಿಟ್ಟು ಆರಾಮೇನಾಗ ಮತ್ತೊಂದು ದೇಹ ತಯಾರು ಮಾಡೇ ಬಿಡ್ತಾರೆ. ಅದಕ್ಕೆ ಅಪ್ಪವ್ರು ಹೇಳ್ತಾರೆ, ಮನೆ ಬಿಡ್ಬೇಕಾದ್ರೆ ಬಾಡಿಗೆ ಮನೆ ಹಿಡದೆ ಮನೆ ಬಿಡ್ತಾನೆ. ಬಾಡಿಗೆ ಮನೆ ಹಿಡಿಯೋದು ಮನೆ ಬಿಡ್ತಾನೆ. ಮೊದಲೊಂದು ಮನೆ ನೋಡಿ ಆಮೇಲೆ ಈ ಮನೆ ಹೆಂಗೆ ಬಿಡ್ತಾನೆ. ಈ ಜೀವನ ಕೂಡ ಮತ್ತೊಂದು ದೇಹ ರೆಡಿ ಮಾಡಿಕೊಂಡೇ ಇಲ್ಲಿದ್ದು ಬಿಡ್ತಾನೆ. ಇಲ್ಲ ಅಂದ್ರೆ ಈ ಮನೆ ಬಿಟ್ಟ ಮುಂದಿನ ಮನೆ ಸಿಗಲ್ಲ ಅಂದ್ರೆ ರೋಡ್ ಮೇಲೆ ತಿರುಗಾಡ್ಬೇಕಾಗ್ತದೆ. ಅವೇ ಭೂತ. ಎಲ್ಲಿ ಸಿಕ್ಕ ತಿರುಗಾಡ್ತಾವೆ ನೋಡ್ರಿ ಅವರು ಭೂತಗಳು. ಯಾಕೆ? ಎದ್ದು ಮನೆ ಬಿಟ್ಟದ, ಮುಂದಿನ ಮನೆ ಸಿಕ್ಕಿಲ್ಲ, ಹಾಗೆ ಎಲ್ಲೆಲ್ಲಿ ಸಿಗ್ತಾವೆ ನೋಡ್ಕೊ ತಿರುಗಾಡ್ತಾವೆ. ಅಲ್ಲೆರಡು ದಿನ ಇರ್ತಾವೆ ಹಿಂಗೆ ಭೂತಗಳು. ಅದಕ್ಕೆ ಇವೇನದಪ್ಪ ಅಂತ ಕೇಳಿದ್ರೆ ಅವ್ರು ರೆಡಿ ಮಾಡೇ ಬಿಡ್ತಾನೆ ಮನುಷ್ಯ. ಅದಕ್ಕೆ ಹೇಳಿದ್ರು ಅವರು, ಆ ಮನುಷ್ಯ ಬ್ರಹ್ಮಜ್ಞಾನ ಅಲಾವೇ. ಏನಪ್ಪ? ಬ್ರಹ್ಮಜ್ಞಾನ ಆಗಲಿ ಅಂದ್ರೆ ಅವಿರತತೆಯ ಎಡಬಿಡದೆ ಪ್ರಸಜ್ಜಮಾನ ಪ್ರಸಜ್ಜನ ಪ್ರಾಪ್ತ ಆಗತಕ್ಕಂಥದ್ದು. ಏನು? ಜನ್ಮ ಮರಣ ರೂಪ ತರಂಗ ವಿಶಿಷ್ಟ. ಹೌದಲ್ಲ? ಸಂಸಾರ ತರಂಗಗಳೇನು? ಹುಟ್ಟೋದು ಸಾಯೋದು. ಸಂಸಾರ ಸಮುದ್ರದಲ್ಲಿ ತರಂಗ ಏನು? ಹುಟ್ಟೋದು ಸಾಯೋದು, ಏಳೋದು ಬೀಳೋದು. ತರಂಗ ಬೀಳ್ತಾವಲ್ಲ, ಹಂಗೆ ಇದು ಹುಡ್ತದೆ, ಸಾಯ್ಕೋತ ತಿರುಗಾಡ್ತದೆ. ಇದು ಹೆಂಗದ ರೀ? ಎಟ್ಟದ ರೀ ಹುಟ್ಟು ಸಾಯೋದು? ಹೆಂಗೆ? ಎಲ್ಲಿಂದ? ಅಪಾರ. ಎಂದಿನಿಂದ ಹುಟ್ಟಕ್ಕೆ ಚಾಲು ಮಾಡ್ಯಾರ ಗೊತ್ತಿಲ್ಲ. ಎಂದು ಅಪ್ಪರು ಹೇಳ್ತೀವಿ, ಎಂದು ಹುಟ್ಟಿದ್ದು ಹೇಳ್ತಾರೆ. ನಾವು ಬರೋಬರ್ರಿ ಡಿಸೆಂಬರ್ ತಿಂಗಳ 21 ತಾರೀಕು ಹುಟ್ಟಿನಿ ಅಂತ. ಎಂದು ಹುಟ್ಟಿದೆ ಅಂತ ಅವನಿಗೆ ಎಂದು ಹುಟ್ಟಿದಂಗೆ ಎಂದಿನಿಂದ ಹುಟ್ಟಕ್ಕೆ ಚಾಲು ಮಾಡಿದ್ವಿ. ಈ ದಂಧ ಚಾಲು ಎಂದಿನಿಂದ ಮಾಡಿದೆಪ್ಪ. ಎಂದು ಹುಟ್ಟಿದೆ ಅಂತ ಕೇಳಿದ್ರೆ ತಾರೀಕು ಹೇಳ್ತಾರೆ ಎಲ್ಲರೂ. ಎಂದಿನಿಂದ ಈ ಚಾಲು ಮಾಡಿದ್ವಿ. ಅಪಾರ ಸಂಸಾರ ಸಮುದ್ರ ಮಧ್ಯೆ. ಇದು ಗೊತ್ತಿಲ್ಲ ನಮಗೆ. ಈ ಹುಟ್ಟೋದು ಸಾಯೋದು ಎಂದಿನಿಂದ ಚಾಲು ಮಾಡಿದೆ. ನಾನು ಮರಿತೀನಿ, ನನಗೆ ಗೊತ್ತಿಲ್ಲ ಏನು ಹೇಳೋಕೆ ಈ ಸಂದ. ಅದಕ್ಕೆ ಅಂತಾರೆ ಅವರು, ಇದು ಹೆಂಗದಪ್ಪ ಅಂದ್ರೆ ಅಪಾರ ಅದ. ಬ್ರಹ್ಮ ರೂಪ ಅಪಾರ ಅಜ್ಞಾನಾತ್. ನೀ ಎಂದಿನಿಂದ ಮರಿತೀರಪ್ಪ ಗೊತ್ತಿಲ್ಲ. ಎಂದಿನಿಂದ ಬರ್ತೀವಿ ಎಂದಿನಿಂದ ಬಂದ ಹೇಳೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಬ್ರಹ್ಮರೂಪ ಏನಪ್ಪ ಅಂದ್ರೆ ಅಜ್ಞಾನ ಏನದ ಅದು ಎಂದಿನಿಂದ ಗೊತ್ತಿಲ್ಲ. ಅದು ಯಾಕೆ? ಅಪಾರ ಇದೇನದ? ಇದನ್ನು ದಾಟೋದು ಬ್ರಹ್ಮರೂಪ ಅಪಾರ ಅಜ್ಞಾನ. ಇದು ಅಪಾರ ಅಜ್ಞಾನದ. ಇದನ್ನು ಪಾರು ಮಾಡೋದು ಭಾಳ ಕಠಿಣದ. ಅಪಾರ ಸಂಸಾರ ಅಂದ್ರೆ ಜನ್ಮ ಮರಣ.
ಹೆಣ್ಣು ಮಕ್ಕಳಲ್ಲ. ಜನ್ಮ ಮರಣ ರೂಪ ಸಂಸಾರ ಇದು ಅಪಾರದ, ಇದರ ದಂಡಿ ಇಲ್ಲ. ಎಂದು ಮುಗೀತದೆ ಹೇಳಕ್ಕೆ ಬರೋಂಗಿಲ್ಲ, ಎಂದು ಚಾಲು ಮಾಡೋದು ಹೇಳಕ್ಕೆ ಬರೋಂಗಿಲ್ಲ. ಎಂದಿನಿಂದ ಹುಟ್ಟಕ್ಕೆ ಚಾಲು ಮಾಡಿದಿ ಹೇಳಕ್ಕೆ ಬರೋಂಗಿಲ್ಲ, ಎಂದು ಹುಟ್ಟೋದು ಬಿಡ್ತಿ ಹೇಳಕ್ಕೆ ಬರೋಂಗಿಲ್ಲ. ತಿಳಿದವನು ಮಾತದ ಹುಡುಕಿದವ್ರದ್ದು ಏನಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಇದು ಎಸ್ ಸಂಸಾರ ಸಯೇವ ಸಿಂಧು. ಈ ಹುಟ್ಟು ಸಾಯುವುದೇನದ ಈ ಸಂಸಾರ, ಇದಕ್ಕೆ ಸಿಂಧು ಅಂತಾರೆ, ಸಮುದ್ರ ಅಂತಾರೆ ಅಲ್ಲ. ಯಾಕೆ ಈ ಸಮುದ್ರವನ್ನು ಅಳ್ಯಾಕೆ ಬರೋಂಗಿಲ್ಲ, ಹೇಗೂ ಅದರಂತೆ ಈ ಜನ್ಮ ಮರಣ ಎಂದಿನಿಂದ ಚಾಲು ಆಗ್ಯಾವನು ಇದು ಹೇಳಕ್ಕೆ ಬರೋಂಗಿಲ್ಲ. ಇದು ಸಾಧ್ಯ, ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಮ್ಮ ಪ್ರಕರ್ಷ ರೂಪೇಣ ತರ ಇಂಥ ಜನ್ಮ ಮರಣ ರೂಪ ಸಂಸಾರ ಸಮುದ್ರವನ್ನು ತರ ದಾಟು. ಹೆಂಗೆ ಪ್ರತರ ಹೆಚ್ಚು ವಿಶೇಷಣ ಇಟ್ಟು. ಹಳ್ಳ ದಾಟೋರು ಭಾಳ ಮಂದಿ ಸಿಗ್ತಾರೆ, ಹೊಳೆ ದಾಟೋರು ಸಿಗ್ತಾರೆ, ಸಮುದ್ರ ದಾಟೋರು ಪ್ರತರ. ಅದಕ್ಕೆ ಭಾಳ ಬಾಹುಬಲ ಬೇಕು, ದಾಟೋದು ಶಕ್ಯದ. ಏನರೇ ಆಶ್ರಯ ಮಾಡಿದ್ರೆ ದಾಟ್ತಾನವ, ನಾವರೇ ಏನು ಹಡಗರ ದಾಟ್ತಾನೆ. ಇಲ್ಲಕ್ಕಂದ್ರೆ ಬಾಹುಬಲದಿಂದ ದಾಟಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಸಂಸಾರ ಸಮುದ್ರವನ್ನು ನಾ ಏನೇನೇ ಮಾಡಿ ಉಪಾಸನ ಮಾಡಿ ಕದು ಮಾಡಿ ಕಿದು ಮಾಡಿ ದಾಟಕ್ಕೆ ಸಾಧ್ಯ ಇಲ್ಲಪ್ಪ. ಒಬ್ಬರು ಗುರುಗಳ ನಾವು ಬೇಕು, ಬರ್ದಾರಲ್ಲ, ಗುರುಗಳ ನಾವು ಇಲ್ಲದೆ ನೀ ದಾಟಕ್ಕೆ ಬರೋಂಗಿಲ್ಲ. ಇದು ನೀ ಏಟೆ ಹಾಕಿರ ಲೆಕ್ಕ ಬರುವಂತ. ನೀವು ಹಳೆ ದಾಟ್ಬೋದು, ಹಳ್ಳ ದಾಟ್ಬೋದು, ಪರಂತು ಗಂಗಾ ದಾಟ್ಬೋದು, ಸಮುದ್ರ ದಾಟಕ್ಕೆ ಬರೋಂಗಿಲ್ಲ. ಅದಕ್ಕೆ ಯಾರಾದರೂ ಸಾಯಬೇಕು. ಅದಕ್ಕೆ ಹೇಳ್ತಾರೆ ಅವರು, ಅದಕ್ಕೆ ಪ್ರಕರ್ಷ ರೂಪೇಣ ಏನಪ್ಪ ಸದ್ಯೋ ಮುಕ್ತಿ ಮಾಪ್ನು ಹಿ ಇತ್ಯರ್ಥ. ಹಾಗೆ ಒಂದನೇ ಸಹಾಯ ಸದ್ಗುರಿಂದ ಸಿಕ್ತು ಅಂದರೆ ನೀ ಸದ್ಯೋ ಮುಕ್ತಿ, ಈಗಿಂದ ಹೀಗೆ ಮುಕ್ತಿ ಆಗ್ತಿ. ಅದಕ್ಕೆ ಗುರುಬಲ ಜ್ಯೋತಿಷದಾಗೆ ಹೇಳ್ಯಾರ, ಏನು ಗುರುಬಲ ಇತ್ತಂದ್ರೆ ಎಲ್ಲ ದಾಟ್ತಾನೆ. ಎಟ್ಟಾಗಿ ಗುರುಬಲ ಇತ್ತಂದ್ರೆ ದಾಟ್ತಾನೆ. ಹೀಗೆ ಇಲ್ಲೇನು ಕೂಡ ನಿನಗೆ ಗುರುಬಲ ಇತ್ತು ಅಂತಂದ್ರೆ ದಾಟಕ್ಕೆ ಬರ್ತದೆ, ಇಲ್ಲಾಂದ್ರೆ ದಾಟೋದು ಅಸಂಭವ ಅದ. ಸತತಮಪಿ ಬ್ರಹ್ಮರೂಪೇಣ ಸಂಸ್ಥಃ ಕೃತಾರ್ಥೋ. ಸತತ ಹಂಗೆ ಸದಾ ಬ್ರಹ್ಮಭಾವ. ಏನೇನೇನು ಮತ್ತು ಎತ್ತ ನೋಡಿದತ್ತ ನೀನೇ ದೇವ ಅಂತ. ಹಾಗೆ ಸತತ ಏನಪ್ಪ ಬ್ರಹ್ಮಬುದ್ಧಿ ಇತ್ತು ಅಂತ ಕೇಳಿದ್ರೆ, ಆ ಬ್ರಹ್ಮದಲ್ಲಿ ಸಂಸ್ಥಿತನಾಗಿದ್ದರೆ ಸ್ವಚ್ಛದ ಆನಂದೋಹಂ ಅಂತ ಹಿಂಗಿದ್ದ ಅಂದ್ರೆ ಅವನು ಏನಾಗ್ತಾನೆ, ಅವ ಕೃತಾರ್ಥೋ ಭವ, ಅವ ಕೃತಾರ್ಥ ಆಗ್ತಾನೆ, ಕೃತಕೃತ್ಯ ಆಗ್ತಾನೆ. ಯಾವುದನ್ನು ಮಾಡಲಿಕ್ಕೆ ಮನುಷ್ಯನು ಬಂದಿರುವುದು ಅದನ್ನು ಮಾಡಿದ ಅಂದ್ರೆ ಕೃತ್ಯಂ ಕೃತಂ, ಅವ ಕೃತಕೃತ್ಯ ಆಗ್ತಾನೆ. ಅದಕ್ಕೆ ಹಾಗೆ ಸದ್ಗುರು ಶರಣಾಗತನಾಗಿ ಕೃತಾರ್ಥೋ ಭವ, ಕರ್ತವ್ಯಾಂತರ ರಹಿತೋ ಭವ. ಅದೇನು ಕೃತಕೃತ್ಯ ಅಂದ್ರೆ ಏನು ರೀ, ಅನ್ಯ ಕೆಲಸನೇ ಇಲ್ಲ. ಕರ್ತವ್ಯ ಅಂತರ ಅಂದ್ರೆ ಭಿನ್ನ ಕರ್ತವ್ಯ ಏನು ಮಾಡಬೇಕು ಅನ್ನೋದೇ ಉಳಿದಿಲ್ಲ ಅವನಿಗೆ. ಏನು ಮಾಡಬೇಕು ಅದನ್ನು ಮಾಡ್ದ. ಏನು ಮಾಡಬೇಕಾಗಿತ್ತು ಬ್ರಹ್ಮಕ್ಕಾಗಿತ್ತು, ಬ್ರಹ್ಮ ಅದ ಎಲ್ಲ ಮಾಡ್ದು. ಅರ್ಥಾತ್ ಬ್ರಹ್ಮಜ್ಞಾನ ಆಯಿತು ಅಂದ್ರೆ ಗುರುಸೇವೆ ಮಾಡ್ದಂಗೆ ಆಯಿತು, ಶಾಸ್ತ್ರ ಶ್ರವಣ ಮಾಡ್ದಂಗೆ ಆಯಿತು, ನಿಧಿಧ್ಯಾಸನ ಮಾಡ್ದಂಗೆ ಆಯಿತು, ಎಲ್ಲ ಮುಗಿದೇ ಹೋದು ಉಂಟ. ಹಾಗೆ ಏನು ಕೃತ್ಯಂ ಕೃತಂ, ಯಾರು ಬ್ರಹ್ಮಜ್ಞಾನ ಆಗುತ್ತದೆ ಗುರು ಕೃಪೆಯಿಂದ ಅವನು ಸಂಸಾರ ಸಮುದ್ರ ದಾಡ್ತಾನೆ. ಮುಂದೇನು ಕೆಲಸನೇ ಇಲ್ಲ ಅವನಿಗೆ, ಅವನು ಕೃತಕೃತ್ಯನಾಗ್ತಾನೆ ಅಂತ ತಿಳ್ಕೊಂಡು ಅವನಿಗೇನು ಮಾಡಬೇಕೆಂಬ ಪಡೆಯಬೇಕೆಂಬ ಅವನಿಗೆ ಇಚ್ಛೆ ಇಲ್ಲ. ಅದನ್ನೇ ಮುಂದೆ ಹೇಳ್ತಾರೆ, ಪಾಲುಂಡು ಮೇಲುಂಬರೆ. ಹಾಲು ಕುಡಿದ್ರೆ ಮತ್ತೇನು ಮಾಡ್ಬೇಕ್ರಿ? ಆಯಿತು, ಬೆಣ್ಣೆ ತುಪ್ಪ ಎಲ್ಲ ಆದಂಗೆ ಆಯಿತು, ಬೆಣ್ಣೆ ಆದಂಗೆ ಆಯ್ತು, ತುಪ್ಪ ಆದಂಗೆ ಆಯಿತು, ಹೌದಾ? ಮತ್ತೇನದ? ಅದಕ್ಕೆ ಪಾಲುಂಡು ಮೇಲುಂಬರೆ, ಹಾಲು ಕುಡಿದ್ರೊಳಗೆ ಮತ್ತೇನಿಲ್ಲ, ಅದು ಹಾಲು ಪೂರ್ಣಾಹಾರ. ಹಾಗೇನಪ್ಪ ಅಂದ್ರೆ ಪರಮಾತ್ಮನ ಪ್ರಾಪ್ತಿ ಮಾಡ್ಕೊಂಬಳಕ್ಕೆ ಮತ್ತೇನದ ಕೆಲಸ? ಕೃತ್ಯಂ ಕೃತಂ, ಏನು ಮಾಡ್ಬೇಕು ಮಾಡ್ದಂಗೆ ಆಯಿತು ಅಂತಾರವರು. ಅದಕ್ಕೆ ಶ್ಲೋಕ ಹೇಳ್ತಾರೆ, ಜ್ಞಾನಾಮೃತೇನ ತೃಪ್ತೇನ ಕೃತಕೃತಸ್ಯ ಯೋಗಿನಃ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ ಅಸ್ತಿ ಚೇತ್
ನಸತತ್ವವಿತ್ತು. ಹೌದಲ್ಲ, ಎಷ್ಟು ಚಂದ ನಸತ. ಯಾರು ಹೇಳ್ತಾರೆ ಅವರು? ಜ್ಞಾನಾಮೃತೇನ ತೃಪ್ತೇನ. ಹೌದಲ್ಲ, ಇಚ್ಛಿತ ಪದಾರ್ಥವನ್ನು ಬೇಕಾದ ಪದಾರ್ಥರೇ. ಮತ್ತು ಇಚ್ಛಿತ ಪದಾರ್ಥವನ್ನು ಪಡೆದು ಇಲ್ಲಿ ತನಕ ಉಂಡಾಮ. ಹೌದು, ಅದೇ ಅದು ಇಚ್ಛಿತ. ಇಚ್ಛಿತ ಪದಾರ್ಥವನ್ನು ಇಲ್ಲಿ ತನಕ ಉಂಡಾಮ ಮತ್ತು ಏನಾರ ಕೊಡೋದು? ಬೇಡದು ತೊಗೋತಾನೆ ಅವ, ತೊಗೊಳಂಗಿಲ್ಲ. ಹೌದಾ? ಈಗ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಗುರುಶಾಸ್ತ್ರ ಶರಣಗತನಾಗಿ ಅದು ಎಂಥ ಆನಂದಗದಾನೆ ಅವ? ನಿರತಿಶಯ ನಿರವಧಿ ಆನಂದದೊಳಗದಾನೆ ಈಗವ. ಎಂಥ ಆನಂದ? ನಿರತಿಶಯ ನಿರವಧಿ ಆನಂದದೊಳಗದಾನವ. ಮತ್ತು ಏನಾರು ಸಿಗೋದು ಶಬ್ದ ಸ್ಪರ್ಶ ರೂಪ ಸಿಗ್ತಾವ ಇಟ್ಟಿಟ್ಟು ಅದಕ್ಕೆ ಯಾಕೆ ಹೋಗ್ತಾನೆ ಅವ? ಅಶಬ್ದದ ಆನಂದ, ಅರೂಪದ ಆನಂದ. ಎಂಥ ಆನಂದ ಪಡೆದಾನ್ರಿ ಅವ. ರೂಪ ಇಲ್ಲದೆ ಆನಂದ ನೋಡಿ ಆನಂದ ಪಡೆದಾಗ ಏನು ವಿಕ್ಷೇಪ ಆಗ್ತದ? ಅದುವರೆ ಹೋಯ್ತು, ಕಣ್ಣರಿ ಏನಾಯ್ತು ಹೋಗ್ತದೆ. ಇವ ಹೆಂಗದ ನಾವು? ಅಶಬ್ದ ಸ್ಪರ್ಶ ರೂಪ ಅವ್ಯಯಂ. ಇದನ್ನು ಅನುಭವ ಮಾಡಿರ್ತಕ್ಕಂಥ ವ್ಯಕ್ತಿ ಪಾಲುಂಡು ಮೇಲುಂಬರೆ ಹಾಲು ಕೊಡೋದು ಮತ್ತೇನ್ರ ಅಂತಾನೆ. ಎಲ್ಲ ಅವನಿಗೇನಿಲ್ಲ. ಹಾಗೇನಪ್ಪ ಅಂತ ಕೇಳಿ ತತ್ವಜ್ಞಾನಿ ಆಗಿರ್ತಕ್ಕಂಥ ವ್ಯಕ್ತಿ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ. ಅವನಿಗೇನು ಕೆಲಸ ಇಲ್ಲ. ಹೊಟ್ಟೆ ತುಂಬೋದು ಮನುಷ್ಯ, ಅಡುಗೆ ಮನೆಗೆ ಹೋಗೋದು ಜರೂರತಿ ಇಲ್ಲ. ಯಾರಿಗೆ ಹೊಸೋಗ್ಯದವ್ರು ಹೋಗ್ತಾರೆ, ಅವ ಆರಾಮ ಉಂಡು ಕೂತಾನೆ. ಏನು ಮಗೋತೀನಿ ಅಂತ ನೀನು ಏನು ಮಗೋತೀನಿ ಅಂತ. ಹಾಗೆ ಇವನೇ ಅಪ್ಪ ನಿಷ್ಕ್ರಿಯ ಆಗ್ಬೇಕಂತಾನೆ. ಏನು ಮಾಡೋಕ್ಕಲ್ಲ ಅಂತಾನೆ, ಮಗೋತೇನೆ ಅಂತ ಮುಗೋದಕ್ಕೆ. ಹ್ಯಾಂಗೆ ಇವನು ಕೂಡ ಏನಪ್ಪ ಅಂತ ಕೇಳಿದರೆ, ಯಾರು ಪರಮಾತ್ಮನ ಅಭೇದ ಜ್ಞಾನವನ್ನು ಮಾಡಿಕೊಂಡಿರ್ತಾರೆ ಅವನಿಗೆ ಕಿಂಚಿತ್ ಕರ್ತವ್ಯಂ ನೈವಾಸ್ತಿ, ಇಲ್ಲವೇ ಇಲ್ಲ. ಅದೇ ಹೆಂಗ್ರಿ ಅದೇ ಉಂಡನ್ರಿ ಹಸು ಆಗ್ಯದ ಅಂದ್ರೆ ಅಡುಗೆ ಮನೆಗೆ ಹೋಗ್ತಾನೆ. ಹಸುನೇ ಆಗಿಲ್ಲ ಅಂದ್ರೆ ಅಡುಗೆ ಮನೆಗೆ ಯಾಕೆ ಹೋಗ್ತಾನೆ? ಏನು ಯಾಕೆ ಮಾಡಲ್ಲ ನಮ್ಗೆ? ನಾವು ವಯಂ ಶುದ್ಧ ಬ್ರಹ್ಮಣಿ ಮೋದಾಮಹೆ. ನಾವು ಶುದ್ಧ ಬ್ರಹ್ಮದಲ್ಲಿ ಆನಂದ ಕುಂತಿದ್ದೇವೆ. ಅದ ಹಂಗಂತಾರೆ ಅವರು. ಅವನಿಗೆ ನೈವಾಸ್ತಿ ಕಿಂಚಿತ್ ಕರ್ತವ್ಯ, ಅವನ ಕರ್ತವ್ಯನೇ ಇಲ್ಲ. ಕರ್ತವ್ಯನೇ ಅಡುಗೆ ಮನೆ ಕಡೆ ಮಾರಿ ಮಾಡಕತ್ತೆ ಅಂದರೆ ಹಸು ಆಗ್ಯದ ಅಂತ ಅರ್ಥ. ಅವ ಒಗ್ಗರಣೆದು ಘಾಣ ಬಡ್ಯಾಕತ್ತೇವ ಅಂದ್ರೆ ಇವನಿಗೇನು ಹೋಗ್ಬೇಕಂತ ಅನ್ನಂತ ಅರ್ಥ. ಅವನಿಗೆ ಏನಿಲ್ಲ, ಏನೇನಿಲ್ಲ. ಏನಕ್ಕೆ ಮಾಡಲ್ರಕ್ಕ, ಏನಕ್ಕೆ ಮಾಡಲ್ರಕ್ಕ. ನಾವು ತೃಪ್ತದ. ನಮ್ಮ ಜಗನೇ ಇಲ್ಲ ರೀ, ಹೊಟ್ಟೆಗ ಜಗನೇ ಇಲ್ಲ. ನಾವು ಫುಲ್ ಇದ್ದೇವೆ. ಹಾಗೆ ನಾವು ಬ್ರಹ್ಮಾಂಡದಿಂದ ಪೂರ್ಣ ಇದ್ದೇವೆ. ನಮಗೆಲ್ಲ ಎಲ್ಲ ನೋಡೋದು ಕೇಳೋದು ಬ್ರಹ್ಮನೇ ಕಾಣ್ತದೆ. ಅದಕ್ಕೆ ಅವ್ರೇನೂ ಮಾಡೋಂಗಿಲ್ಲ. ಅಡುಗೆ ಮನೆ ಮನಸ್ಸು ಮಾಡ್ಯಾನ ಅಂದ್ರೆ ಇನ್ನೂ ಒಂದಿಟ್ಟು ಹಸು ಉಳ್ದಂತ ಅರ್ಥ. ಅದಕ್ಕೆ ನೈವಾಸ್ತಿ ಕಿಂಚಿತ್ ಕರ್ತವ್ಯಂ. ಅವನಿಗೇನೂ ಇಲ್ಲ. ಒಂದು ಅದ ಅಂದ್ರೆ ಅವನಿಗಿನ್ನೂ ಪೂರ್ಣ ಬ್ರಹ್ಮಜ್ಞಾನ, ಬ್ರಹ್ಮದ ಅನುಭವ ಆಗಿಲ್ಲ. ಇನ್ನು ನಿಧಿಧ್ಯಾಸನ ಮಾಡಿಲ್ಲ. ಕೇವಲ ಕೇಳ್ಯಾನ, ಓದ್ಯಾನ, ಅಷ್ಟೇ ಮಾಡ್ಯಾನ. ಸ್ವಂತ ಅದರ ಅನುಭೂತಿ ಇವನಿಗೆ ಆಗಿಲ್ಲ. ಆಯಿತು ಅಂತಂದ್ರೆ ಅವ ಕಡೆ ಮನುಷ್ಯ ಮಾಡೋಂಗಿಲ್ಲ. ಇತಿ ಪ್ರಮಾಣ, ಈ ಪ್ರಮಾಣ ಕೂಡ ಹೇಳ್ತಾರೆ. ಅದಕ್ಕೆ ತತ್ವಜ್ಞಾನಿ ಮನುಷ್ಯ ಏನಪ್ಪ ಅಂದ್ರೆ ಅವ ಜನ್ಮ ಮರಣ ರೂಪ ಸಂಸಾರವನ್ನು ದಾಟಿ ಅಪರಿಮಿತವಾದ ಆನಂದವನ್ನು ಅನುಭವಿಸ್ತಕ್ಕಂಥವನಾಗಿರುವುದರಿಂದ ಆತ ಯಾವುದನ್ನು ಮನಸ್ಸು ಮಾಡುವುದಿಲ್ಲ ಅಂತ ಸ್ಪಷ್ಟವಾಗಿ ಈ ಜಾಬಾಲಿ ಉಪನಿಷತ್ತು ಹೇಳಿದರು. ಏತಾವತ ಗ್ರಂಥೇನ, ಇಲ್ಲಿ ತನಕ ನಿಮಗೇನು ಹೇಳ್ದಂಗಾಯಿತು, ಇನ್ನು ಮುಂದೆ ಏನು ಹೇಳಬೇಕು ಅದನ್ನು ಹೇಳ್ತಾರೆ. ಏತಾವತ ಗ್ರಂಥೇನ, ಇಲ್ಲಿ ತನಕ ಅಸ್ತಿ ಕಶ್ಚಿತ್ ಸ್ವಯಂ ನಿತ್ಯಂ. ಒಂದು ಏನೋ ಒಂದು ಸತ್ಯವಾದ ವಸ್ತು ಅದ ಅಂತ ಏನು ಶ್ಲೋಕ ಹೇಳಿತ್ತಲ್ಲ, ಅದರ ಇಲ್ಲಿ ತನಕ ವ್ಯಾಖ್ಯೆ ಮಾಡಿ. ಅಸ್ತಿ ಕಶ್ಚಿತ್ ಏನಿತ್ತು? ಸಚ್ಚಿದಾನಂದ ಒಂದು ಬ್ರಹ್ಮ ಇತ್ತು ಅಂತ ಹೇಳೋಕ್ಕೆ ನಾವು ಇಂತಕ್ಕೆ ಹೇಳಿದ್ದೇವೆ. ನಿಮಗೆ
ಅಸ್ತಿ ಕಶ್ಚಿತ್ ನಿತ್ಯಂ 127ನೇ ಶ್ಲೋಕ ಇತ್ಯಾರಭ್ಯ ಆ ಶ್ಲೋಕದಿಂದ ಆರಭ್ಯ ಮಾಡಿ ಏಕಾದಶಿಭಿ ಶ್ಲೋಕೈ 11 ಶ್ಲೋಕಗಳ ಮೂಲಕವಾಗಿ ಪರಮಕ ಆತ್ಮ ಪರಮಾತ್ಮ ಅಂದರೆ ಯಾರು, ಆತ್ಮ ಅಂದರೆ ಯಾರು ನಿಮಗೆ ಇತ್ಯಸ್ಯ ಪ್ರಶ್ನೆಶ್ಚ ಉತ್ತರಂ ಉಕ್ತಮ. ಪರಮಾತ್ಮ ಯಾರು, ಪರಮ ಅಂದ್ರೆ ಶ್ರೇಷ್ಠ, ಆತ್ಮ ಅಂದರೆ ಯಾರು, ಪರಮಾತ್ಮ ಯಾರು ಆತ್ಮ ಯಾರಂತ ಏನು ಕೇಳಿದ್ದೆ ಅದರ ಉಕ್ತ ಪ್ರಶ್ನೆ ಹೇಳಿದೆವು. ಇಂಥಕ್ಕೇನು ಹೇಳಿದೆವು, ಆತ್ಮ ಪರಮಾತ್ಮ ಅಂದ್ರೆ ಯಾರು ಅದನ್ನೇ ಕೇಳೋದಕ್ಕೆ ಉತ್ತರ ಹೇಳಿದೆ. ಇನ್ನು ಮುಂದೆ ಏನು ಹೇಳ್ತೀರಿ, ಆ ಪರಮಾತ್ಮ ಆತ್ಮನ ಸುದ್ದಿ ತೊಗೊಂಡು ಏನು ಮಾಡಿದ್ರೆ ನಮ್ಮ ಕಷ್ಟ ಇರೋದು ಅದು ಹೇಳಿ. ಅದು ಏನು ಬಂಧ ಅಂದ್ರೆ ಹೇಳ್ತೇವೆ. ಈಗ ಹೇಳ್ತಾರೆ ಅವರು, ಕೋ ನಾಮ ಬಂಧ 52ನೇ ಶ್ಲೋಕ ಕೇಳಿದ್ರೆ ಬಂಧ ಯಾವುದಂತ ಪ್ರಶ್ನೆ ಮಾಡ್ಯ ನಾನು. ಆತ್ಮ ಪರಮಾತ್ಮ ಯಾರು ಅನ್ನೋದು ಹೇಳಿದೆವು. ಬಂಧ ಅಂದರೆ ಏನು ಅಂತ ಏನು ಪ್ರಶ್ನೆ ಮಾಡಿದ್ದ ಅದರ ಇತಿ ಶಿಷ್ಯಶ ಪ್ರಥಮ ಪ್ರಶ್ನೆಶ ಉತ್ತರಂ ಆಹ. ಈಗ ಬಂಧ ಅಂದರೆ ಕೋನಾಮ ಬಂಧ ಅಂತ ಕೇಳಿದ್ದ. ಬಂಧ ಅಂದರೆ ಏನು ಕೇಳಿದ, ಜ್ಞಾನ ಅಂದರೆ ಏನು, ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಅಂತ ಕೇಳಿದ್ದ. ಆ ಬಂಧದ ಬಗ್ಗೆ ಈಗ ಹೇಳ್ತೇವಂತಾರು. ಅತ್ರ ಆತ್ಮನಿ ಇತ್ಯಾದಿನ ಏನಪ್ಪ ದ್ವಾಭ್ಯಾಂ ಶ್ಲೋಕಾಭ್ಯಾಂ ಈಗ ಹೇಳ್ತಾರೆ. ಈ ಬಂಧ ಅಂದ್ರೆ ಏನು, ಈಗ ಆತ್ಮ ಹೇಳಿದ್ರು ಪರಮಾತ್ಮ ಹೇಳಿದ್ರು ಬಂಧ ಅಂತ ಅದಕ್ಕಂತಾರೆ. ಬಂಧ ಅಂದ್ರೆ ಅರ್ಥ ಏನು, ಗತಿಯನ್ನು ಪ್ರತಿಬಂಧಕ ಮಾಡುವುದು ಬಂಧ, ಗಮನಕ್ಕೆ ಪ್ರತಿಬಂಧಕ ಮಾಡೋದು ಬಂಧ ಅಂತೇಳಿ. ಗತಿಗೆ ಪ್ರತಿಬಂಧಕ ಮಾಡುವುದು ಬಂಧ, ಹಾಗೆ ಸದ್ಗತಿಗೆ ಪ್ರತಿಬಂಧ ಮಾಡೋದು ಇದು ಬಂಧ. ಹ್ಯಾಂಗೆ ಕೈಕಾಲು ಕಟ್ತಾರೆ ಅದು ಬಂಧ ಅಂದ್ರೆ ನಡಿಬಿಡಂಗಿಲ್ಲ. ಇಲ್ಲಿನ ಗತಿ ಸದ್ಗತಿ ಏನ ಜ್ಞಾನ ಗತಿ, ಅದಕ್ಕೆ ಯಾವುದು ಪ್ರತಿಬಂಧ ಮಾಡ್ತದೆ ಅದು ಬಂಧ. ಅದು ಆ ಬಂಧದ ಬಗ್ಗೆ ಏನಪ್ಪ ಅಂತ ಕೇಳ್ತಾರೆ. ಆ ಬಂಧ ಅಂದರೆ ಏನು, ಬಂಧ ಅಂದರೆ ಏನಿಲ್ಲಪ್ಪ, ಅಲ್ಲದ್ದು ಹೌದು ಅನ್ನೋದು, ಇದ್ದುದು ಇಲ್ಲ ಅನ್ನೋದು. ಏನ್ರಿ, ಇಲ್ಲದಕ್ಕೆ ಇದ್ದು ಅನ್ನೋದು, ಇದ್ದದಕ್ಕೆ ಇಲ್ಲ ಅನ್ನೋದು ಉಲ್ಟಾ ತಿಲ್ಟ ಅಂತಾರೆ. ಅತ್ರ ಅನಾತ್ಮನಿ ಅಮಿತಿ ಮತಿ ಬಂಧ ಹೇಳೋದು ನೋಡಿ. ಅನಾತ್ಮನಿ ಅವರೊಬ್ಬರು ಬರೀತಾರೆ, ಇಲ್ಲದಕ್ಕೆ ಹೌದಂತ ತಿಳ್ಕೊಳ್ಳೋದೇ ಬಂಧ, ಅದು ಅಲ್ಲದರಲ್ಲಿ ಹೌದೆಂಬುದೇ ಅಧ್ಯಾಸ. ಯಾವನೋ ಒಬ್ಬ ಪರದೇಶ ಅರಬಸ್ತಾನದಾಗ ಕುದುರೆ ಮೇಲೆ ವ್ಯಾಪಾರ ಮಾಡ್ತಿದ್ದೀನಿ, ಕುದುರೆ ಮೇಲೆ ವ್ಯಾಪಾರ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ, ಅವು ಎಲ್ಲಿ ಹೋಗಿ ವಸ್ತಿ ಮಾಡ್ತಾರೆ ಅಲ್ಲಿ ಕಟ್ತಾರೆ. ಅವಕ್ಕೆ ಏನು ಮಾಡ್ತಾರೆ, ಅದಕ್ಕೆ ಒಳಗೆ ಹಗ್ಗಿರ್ತಾರೆ, ಹಗ್ಗ ಬಿಸ್ತಾರೆ, ಗೂಟ ಬಡಿತಾರೆ, ಕಟ್ತಾರೆ. ಅದಕ್ಕೆ ಅವ ತೊಗೊಂಡು ಮುಂದಿನ ವ್ಯಾಪಾರ ಅದ. ಏನಾಗಿತ್ತು ಅಂದ್ರೆ ಆ ಹಗ್ಗನೇ ಮರ್ತಿದ್ದಕ್ಕೆ ಒಳಗಿಂದು. ಆ ಕುದುರೆ ಮೇಲೆ ಸಾಮಾನು ಭಾಳ ಕಿಮ್ಮತ್ತಿನ ಮುತ್ತರತ್ನ ವ್ಯಾಪಾರ ಇದ್ದು ಎಲ್ಲ ಕುದುರೆ ಗೂಟು ಬಡ್ದು ಕಟ್ಟದ. ಇದು ಕಟ್ಟಬೇಕಂತ ಕೊಳಗೆ ಹಗ್ಗ ಇಲ್ಲ. ಹೆಂಗೆ ಮಾಡ್ಬೇಕು ಹೋಯ್ತಂದ್ರೆ ಅಂತ ತಿಳ್ಕೊಂಡು ವಿಚಾರ ಮಾಡ್ದೆ. ಈ ಕುದುರೆಗೆ ಹಗ್ಗ ಕಟ್ಟಗತ್ತೆ 10-20 ವರ್ಷ ಆಯಿತು, ನಾನು ಅಂತ್ಯಕ್ಕದ 8 ವರ್ಷ ಅದು ಕಟ್ಟೀನಿ ಅಂತ ತಿಳ್ಕೊಂಡು ವಿಚಾರ ಮಾಡ್ದೆ. ಎಲ್ಲೇ ಕೇಳಿದ್ದ ಶಾಸ್ತ್ರ ಅವ ಬಂದು ಏನು ಮಾಡ್ದ ಅಂದ್ರೆ ಅಲ್ಲಿ ಒಂದು ಗೂಟ ಕಲ್ ತೊಗೊಂಡು ದಪ್ಪ ಏನಿಲ್ಲ ಬಡ್ದ, ಅದ್ರ ಕೊಳ್ಳಾಗ ಹಿಂಗೆ ಕೈ ಆಡ್ಸೋದ, ಸುತ್ತಿದ್ದಲ್ಲ ಅದು ಆಡ್ಕೆ ಅದ್ರ ಇದು ಹೊಡಿ ಜಗ್ಗಿ ಕಟ್ಟದ. ಹಂಗಿಲ್ಲ ಬಂದು ಹಮೇಶ ಕಟ್ಕೊಂಡದು ರೂಢಿ. ಅದಕ್ಕೆ ಕೊಳ್ಳ ಕೈ ಹಾಕಿ ಬಿಚ್ಚದಂಗೆ ಮಾಡದ, ಅದಕ್ಕೆ ಇದಕ್ಕೆ ಹಿಡಿದು ಜಗ್ಗದಂಗೆ ಜಗ್ಗಿ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗಿ ಮುಕ್ಕೊಂಡು ಆ ಕುದುರೆ ಮುಂಜಾನೆ ಇರಿದಾಗ ಹಾಗೆ ನಿಂತಿತ್ತು ಅದು. ಯಾಕೆ ನಾನು ಕಟ್ಟ್ಯಾರೆ ಅಂತೆ ಅದಕ್ಕೆ, ಯಾಕೆ ಕಟ್ಟಿಸ್ಕೊಂಡು ದಿನ ರೂಢಿರೆ ಅದಕ್ಕೆ ನಾನು ಕಟ್ಟ್ಯಾರೆ ಅಂತ ಹಂಗೆ ನಿಂತಿತ್ತು. ಈ ಜೀವನ ಕೂಡ ಹಾಗೆ ಬಂದು ಹಾಗೆ ಅದ. ಹಮೇಶ ಜನ್ಮಾಂತರದಲ್ಲಿ ದೇಹದ ಜೊತೆಗೆ
ಅವ ಸಂಬಂಧ ಆಗಿ 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 ಈಗ ನಾನೇ ದೇಹ ಅಂತಾನೆ. ಹ್ಯಾಂಗೆ ಹಮೇಶ ಕಟ್ಟಿಸ್ಕೊಂಡು ಕುದುರೆ ಅದು ಹ್ಯಾಂಗೆ ಕಟ್ಟ್ಯಾರೆ ಅಂತ ತಿಳ್ಕೊತು, ಕಟ್ಟಿನ ಕರೆ ಕಟ್ಟ್ಯಾರ ಅಂತ ತಿಳ್ಕೊತು. ಹಾಗೆ ಜೀವನ ಕೂಡ ಹೀಗೆ ಇದೇ ಬಂಧ. ಇಲ್ಲ ತಿಳ್ಕೊಂಡು ಬಂಧ, ಕಟ್ಟಿಲ್ಲ ತಿಳ್ಕೋತು ಬಂದ, ಅದು ಬಂದ್ ಆಗ್ಯದ ಅಂತ ಆ ರೀತಿ ಹೇಳ್ತಾರೆ. ಅತ್ರ ಬಂಧ ವಿಷಯದಲ್ಲಿ ಅನಾತ್ಮನಿ ಅಹಮಿತಿ ಮತಿ ಬಂಧ. ಯಾರಿಗೆ? ಏಷಃ ಅಶ್ಯ ಪುರುಷ, ಏಷೋ ಅಶ್ಯ ಪುರುಷ, ಏಷ ಈ ಯಪ ಜೀವನಿಗೆ ಏನಾಗ್ಯದ? ಅನಾತ್ಮವಾಗಿರ್ತಕ್ಕಂಥದ್ರಲ್ಲಿ ನಾನು ಅಂತ ಏನು ತಿಳ್ಕೊಂಡಾನ ಅದೇ ಬಂದ. ಶರೀರ ಹುಡ್ತದ, ಶರೀರ ಸಾಯ್ತದೆ, ಶರೀರ ಸ್ವರ್ಗ್ಯದ, ಶರೀರ ಸೊಕ್ಕ್ಯದ. ಅವೇನಂತಾನೆ? ನಾನೇ ಸ್ವರ್ಗೀನಿ, ನಾನೇ ಸೊಕ್ಕೀನಿ, ನಾನೇ ಹುಡ್ತೀನಿ. ಇದೇ ಬಂದ. ಯಾರು ಕಟ್ಟ್ಯಾರಪ್ಪ ನಿನಗಿದು? ಯಾರು ಹೇಳ್ಯಾರ? ಅದು ಕುದುರೆ ಕಟ್ಟೇ ಇಲ್ಲ, ಅದು ಕಟ್ಟರೆ ತಿಳ್ಕೊತದು. ನೀವು ಹುಟ್ಟವಲ್ಲ, ಸಾಯವಲ್ಲ. ಹಂಗೆ ನೀವು ತಿಳ್ಕೊಂಡ್ರೆ ಯಾರೇನು ಮಾಡಬೇಕು? ಅದು ಬೆಳತಾನೆ ಸುಮ್ಮನೆ ನಿಂತು ಹುಚ್ಚು ನನಗೆ ಕುದುರೆ ಕಟ್ಟಿಲ್ಲ ಕರೆ. ಇದನ್ನು ಹಾಗೆ ಅದ. ದೇಹದಲ್ಲಿ ಇದಕ್ಕೂ ಕಟ್ಟ್ಯಾರ, ನಾ ಅನ್ನೋ ಹಗ್ಗದಿಂದ ಕಟ್ಟ್ಯಾರ ಇದಕ್ಕೆ, ನಂದು ಅನ್ನೋದು ಹಗ್ಗದಿಂದ ಕಟ್ಟ್ಯಾರ ಇದಕ್ಕೆ. ಇವೇನಪ್ಪ? ಇದೇ ಬಂಧ, ಕಟ್ಟಿಲ್ಲ ಏನಿಲ್ಲ. ಅತ್ರ ಆತ್ಮನಿ ಅತ್ರ ಅನಾತ್ಮನಿ ಅಹಮಿತಿ ಮತಿ ಬಂಧ ಅಸ್ಯ ಪುಂಸಃ ಏಷಃ ಬಂಧ. ಅಸ್ಯ ಪುಂಸಃ ಅನಾತ್ಮನೇ ಅಹಮಿತಿ ಏನಪ್ಪ? ಮತಿ ಬಂಧ. ಈ ಜೀವನಿಗೆ ಯಾರು? ಅಶ್ಯ ಏಷಃ ಪುಂಸಃ. ಈ ಜೀವನಿಗೆ ಏನಪ್ಪ ಅಂದ್ರೆ ಅನಾತ್ಮದಲ್ಲಿ, ದೇಹಾದಿಗಳಲ್ಲಿ, ಇಂದ್ರಿಯಾದಿಗಳಲ್ಲಿ ನೋಡಿದರೆ ಕೇಳಿದರೆ ನಾ ನೋಡ್ತೀನಿ, ಸ್ವರ್ಗದ್ರೆ ಸೊಕ್ಕದ್ರೆ ನಾ ಸೊಕ್ಕೀನಿ ಅಂತ ಏನಪ್ಪ ಮತಿ ಏನದಲ್ಲ, ಇದು ಬಂಧ. ಇದೇ ಕಟ್ಟಾಕೆ ಬಂಧ. ಪುಂಸ ಪ್ರಾಪ್ತ. ಈ ಬಂಧ ಹೆಂಗೆ ಪ್ರಾಪ್ತ ಆಗ್ಯದ? ಅನಾತ್ಮದಲ್ಲಿ ನಾನು ಅನ್ನತಕ್ಕಂಥ, ನಂದು ಅಂತಕ್ಕಂಥ ಬುದ್ಧಿಯಿಂದ ಪ್ರಾಪ್ತ ಆಗ್ಯದ. ಇದು ಪ್ರಾಪ್ತ ಏನಾಯಿತು? ಅಜ್ಞಾನಾತ್. ಇದು ಹೆಂಗದ? ಇದಕ್ಕೆ ಅಜ್ಞಾನ ಅಂತಾರೆ. ಇದರಿಂದ ಏನಾಯಿತು? ಜನ್ಮ ಅಜ್ಞಾನಾತ್ ಜನನ ಮರಣ ಕ್ಲೇಶ ಸಂಪಾತ ಹೇತು, ಸಂಪ್ರಾಪ್ತಿ ಹೇತು. ಹೌದಾ? ಇದರಿಂದ ಏನಾಯಿತು? ಅನಾತ್ಮಗಳವಾದ ದೇಹದಲ್ಲಿ ನಾನು ನಂದು ಅನ್ನತಕ್ಕಂಥ ಬುದ್ಧಿ ಉತ್ಪನ್ನ ಆಗಿರುವುದರಿಂದ ಯಾಕಾಯಿತು? ಅಜ್ಞಾನದಿಂದ ಆಗಿ ಏನಾಯಿತು? ಜನನ ಹುಟ್ಟು, ಮರಣ ಸಾವು, ಕ್ಲೇಶ ಪಂಚಕ್ಲೇಶ, ಸಂಪಾತಿ ಪ್ರಾಪ್ತಿ. ಈ ಶಬ್ದ ಬಂದು ಭಾಳ ಚಂದ ಇಟ್ಟರು ಮಹಾತ್ಮರು. ಪ್ರಾಪ್ತಿ ಅಂದಿಲ್ಲ, ಸಂಪ್ರಾಪ್ತಿ ಅನ್ಬೇಕಾಗಿತ್ತಿಲ್ಲ. ಸಂಪಾತ ಅಂದ್ರೆ ಏನು? ಪಾತ ಅಂದ್ರೆ ಇಚ್ಛೆ ಇಲ್ಲದೆ ಕಲ್ಲು ಬೀಳ್ತಾವೆ ನೋಡ್ರಿ. ಪಾತ ಅಂದ್ರೆ ಪತನ, ಪಾತ ಅಂದ್ರೆ ಬೀಳೋದು. ಇವು ನಮ್ಮ ಮ್ಯಾಲೆ ಬಿದ್ದು ರೀ. ಇವು ನಾವೇನು ಅಪೇಕ್ಷೆ ಮಾಡಿಲ್ಲ, ನಮ್ಮ ಮ್ಯಾಲೆ ಬಂದು ಬಿದ್ದು. ಇವು ಯಾವ? ಜನ್ಮ ಮರಣ ಇವೆಲ್ಲ ಪಂಚಕ್ಲೇಶಗಳು. ಸಂಪಾತ. ಸಂಪಾತ ಅಂದ್ರೆ ಬೀಳೋದು. ಇನ್ನೊಂದು ಪಾತ ಅಂದರೆ ಬೀಳೋದು. ಮ್ಯಾಲಿಂದ ಬೀಳ್ತಾವಲ್ಲ, ನಮ್ಗೆ ಗೊತ್ತಿಲ್ಲ, ಬೀಳ್ತಾವೆ ಅವು ಬಿದ್ದಾವಂತೆ. ಅವು ಹೆಂಗೆ? ಸಂಪಾತ. ಸಮ್ಯಕ್. ಸಮ್ಯಕ್ ಹೆಚ್ಚು ಕಡಿಮೆ ಏನೂ ಆಗಂಗಿಲ್ಲ ರೀ. ಹೆಂಗೆ ಹುಟ್ಬೇಕು ಹಂಗೆ ಹುಡ್ತಾನೆ, ಎಷ್ಟು ದಿನಬೇಕು ಅಷ್ಟೇ ದಿನ ಇರ್ತಾನೆ. ಏನು ಇವು ಬರೋಬ್ಬರಿ ಅದಾವ್ರಿ. ಇದ್ರಾಗ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ಸಮ್ಯಕ್ ಪಾತ, ಸಮ್ಯಕ್ ಪತನಾಗ್ತಾನೆ. ಅವರವರ ಪುಣ್ಯ ಪಾಪ ಕರ್ಮಗಳಿಂದ, ಅವರವರ ಅಜ್ಞಾನದಿಂದ ಆತ ಸೀದಾ ಆಯಾ ಜನ್ಮಕ್ಕೆ ಪತನಾಗ್ತಾನೆ. ಅದೇನೇನು ಹೆಚ್ಚು ಕಡಿಮೆ ಆಗೋದಿಲ್ಲ. ಸಂಪಾತ ಇವಾಗ ಆಗ್ತದೆ. ಹಂಗೆ ಆಯಿತು ಅಂದರೆ ಏನಪ್ಪ? ಯಾಕೆ ಆಗ್ತದೆ? ಅಜ್ಞಾನ. ಅಜ್ಞಾನದಿಂದ ಹಂಗೆ ಆಗ್ತಾನೆ. ಹಂಗೆ ಏನಾಗ್ತದೆ? ಜನನ ಮರಣ ಕ್ಲೇಶ ಇವೆಲ್ಲ ಅವನಿಗೆ ಬರ್ತಾವೆ, ಸ್ವಾಭಾವಿಕವಾಗಿ ಬರ್ತಾವೆ. ಬಿಸಿಲಾಗ ನಿಂತರೆ ಬಿಸಿಲು ಬರ್ತದೆ, ಪಶನೆ ಬರ್ತವೆ. ಯಾಕೆ ಬರ್ತವೆ? ನಿಂತರೆ ಬರ್ತವೆ ರೀ ಅವು. ನೀರಡಿಕೆ ಆಗ್ತದೆ, ಪಶಿನ ಬೆವರು ಬರ್ತದೆ.
ಕಣ್ಣು ಕೂಗ್ತವೆ. ಯಾಕಂದ್ರೆ ಅಲ್ಲಿ ನಿಂತರೆ ಬರ್ತಾವೆ ಅವು. ಯಾಕೆ ಬರ್ತಾವೆ ಅಂದ್ರೆ ಹಾಗೆ ಅಜ್ಞಾನ ಆಯಿತು ಅಂದ್ರೆ ಇವೆಲ್ಲ ಬರ್ತವೆ. ಏನಂತ ಹಸಿವೆ, ತುಳಸೆ, ಮಾನ ಹುಟ್ಟು ಸಾವು ಇವೆಲ್ಲ ಬರ್ತವೆ. ಅದು ನೀ ಬಾ ಅಂದ್ರೆ ಅಲ್ಲಿ ನಿಂತರೆ ಅದು ಬೆವರು ಬರ್ತದೆ, ಬಿಸಿಲು ಹತ್ತದೆ, ಕಣ್ಣು ಕೂಗ್ತವೆ. ಅದು ಸ್ವಾಭಾವಿಕ. ನೀರ ನಿಂತರೆ ಮೈ ತೊಯ್ತದೆ, ಥಂಡಿ ಹತ್ತದೆ, ನಡುಗು ಬರ್ತದೆ. ಯಾಕೆ ಬರ್ತದ್ರೆ ಏನು ಅಲ್ಲಿ ನಿಂತರೆ ಬರ್ತವೆ ಹಂಗೆ. ಹಾಗೆ ಅನಂತ ಅಜ್ಞಾನ ಆಯಿತು ಅಂದ್ರೆ ಇವೆಲ್ಲ ಬರ್ತವೆ. ನೀವೆಲ್ಲ ಅಂದ್ರೆ ಏನು ಜನನ ಮರಣ ಕ್ಲೇಶ ಪಂಚಕ್ಲೇಶಗಳು ಇವೇನಾಗ್ತವೆ ಸಂಪಾತ ಹೇತು. ಇವು ನೀವಲ್ಲಂದರೂ ಬರ್ತಾವೆ. ಸಂಪಾತ ಹೇತು ಏನ ಏವ ಅಯಂ ಏನೈವ ಅಯಂ ಅದರಿಂದನೇ ವಪು ಹೌದಲ್ಲ ಶರೀರ ವಪುರಿದಂ ಅಸತ್ ಸತ್ಯಮಿತಿ ಆತ್ಮಬುದ್ಧಿಯ ಏನಪ್ಪ ಅಂದ್ರೆ ಆವಾಗ ಯಾವಾಗ ಇವನಿಗೇನಪ್ಪ ಅಂದ್ರೆ ಅಜ್ಞಾನ ಆಗ್ತದೆ ಅವಾಗ ಏನಾಗ್ತದೆ ಅದಕ್ಕೆ ವಪು ಇದಂ ಅಸತ್ ಸುಳ್ಳಾಗಿರುವ ದೃಷ್ಟ ನಷ್ಟವಾಗಿರುವ ಮಲಮೂತ್ರದಲ್ಲಿ ಕೂಡಿಕೊಂಡಿರುವ ಈ ಶರೀರದಲ್ಲಿ ನಂದು ಅನ್ನೋ ಬುದ್ಧಿ ಉತ್ಪನ್ನ ಆಗ್ತದೆ. ಪ್ರೇಮ್ಯ ಅವನು ಉತ್ಪನ್ನ ಆಗ್ತದೆ. ಯಾಕೆ ಅಜ್ಞಾನದಿಂದ. ಏನೈವ ಅಯಂ ವಪು ಇದಂ ಅಸತ್ತ. ಇದು ಅಸತ್ತದ, ದುರ್ಗಂಧ ಅದ, ತೋರಿ ಕೆಡುತ್ತದ. ಪರಂತು ಇವೇನಂತ ನಾವು ಸತ್ಯಮಿತಿ, ಇದು ಸತ್ಯದ, ಇದು ನನಗೆ ಆನಂದ ಕೊಡ್ತದೆ, ಇದು ಬೇಕು ಅಂತ ಏನಪ್ಪ ಅಂತ ಕೇಳಿದರೆ ಇದರೊಳಗೆ ಅನಾತ್ಮದೊಳಗೆ ಆತ್ಮಬುದ್ಧಿ, ಪ್ರೇಮ ಬುದ್ಧಿ, ಮಮತ್ವ ಬುದ್ಧಿ ಏನಪ್ಪ ಆಗ್ತದೆ. ಏನಾಗ್ತದೆ ಪುಷ್ಯತಿ, ಉಕ್ಷತಿ, ಅವತಿ ಇವೆಲ್ಲ ಹಾಕವ. ವಿಷಯೈ ತಂತುಭಿ ಕೋಶ ಕೃದ್ವತ್. ಈ ಶರೀರದೊಳಗೆ ಏನಾಗ್ತದೆ ಹಿಂಗೆ ಭಾವನೆ ಹಾಕದ. ಏನಾಗ್ತದೆ ಪುಷ್ಯತಿ. ಈ ಶರೀರ ಅಸ್ಥಿ ಜಾಯತೆ ಪರಿಣಮತೆ ವಿವರ್ಧತೆ. ನಾಯಪ್ಪ ಅಂತ ಕೇಳಿ ಪುಷ್ಯತಿ, ಇದು ಚಲೋ ಆಗಬೇಕು, ಚೆಂದ ಇರಬೇಕು. ಈಗ ಎಷ್ಟು ವ್ಯವಸ್ಥೆ ಮಾಡ್ತಾರೆ ನೋಡ್ರಿ. ಇಲ್ಲ ಎಷ್ಟು ವ್ಯವಸ್ಥೆ ಮಾಡ್ತಾರೆ. ಉಣೋದಕ್ಕಿಂತೂ ಹೆಚ್ಚಿಗೆ ಖರ್ಚಿಗೆ ಶೃಂಗಾರಕ್ಕೆ ಅದ. ಊಟಕ್ಕೆ ಸಮಯ 2 ರೊಟ್ಟಿ ಉಣ್ಬಿಡ್ತಾನೆ, ಏನು ಮಾಡಿ ಮಾತಾಡ. ಹೌದಾ? ಆದರೆ ಈ ಶರೀರ ಶೃಂಗಾರಕ್ಕೆ ಎಷ್ಟು ಸಾಮಗ್ರಿ ಅದಾವ್ರಿ. ಇದು ಚಲೋ ಮಾಡಬೇಕು, ಪುಷ್ಯತಿ, ಇದಕ್ಕೆ ಬೆಳೆಸಬೇಕು. ಹೌದಲ್ರಿ? ಏನಪ್ಪ ಅಂದ್ರೆ ಇದಕ್ಕೆ ಸಿಂಚನ ಅಂತಾರೆ. ಇದಕ್ಕೆಲ್ಲ ಶೃಂಗಾರ ಮಾಡಬೇಕು. ಆಮೇಲೆ ಏನಪ್ಪ ಅಂದ್ರೆ ರಕ್ಷಣೆ ಮಾಡಬೇಕು. ಕಾರುಣ್ಯತಿಗೆ ಮಾಡಂಗಿಲ್ಲ ರೀ. ಕಾರುಣ್ಯತಿಗೆ ಹೆಂಗೆ ಶೃಂಗಾರ ಮಾಡ್ತಾರೆ ಹಾಗೆ ತಿನ್ನಿಸ್ತಾರೆ, ಪನಿಸ್ತಾರೆ, ಎಲ್ಲ ಮಾಡ್ತಾರೆ. ಹಾಗೆ ಇದಕ್ಕೆ ತಿನ್ನಿಸ್ಬೇಕು, ಈಗ ಶೃಂಗಾರ ಮಾಡಿಸ್ಬೇಕು ಅಂತ ಮಾಡ್ತಾರೆ. ಅದಕ್ಕೆಲ್ಲ ಏನು ಬೇಕು ಕೊಡ್ತಾನೆ ನಾವು. ಸಿಂಚತಿ ಅಂದರೆ ಏನಪ್ಪ ಅಂದ್ರೆ ಹೆಂಗೆ ಗಿಡಕ್ಕೆ ನೀರು ಹಾಕ್ತಿರಲ್ಲ ಹಾಗೆ ಇದಕ್ಕೆ ಏನೇನು ಬೇಕು ಎಲ್ಲ ಸ್ಮ ಪೌಡರ್ ಅರಿವಿ ಅಂಚಿ ಭಂಗ ಎಲ್ಲ ಸಿಂಚತಿ. ಇದು ಬೆಳೆಸ್ತಾನೆ, ಉಂಡು ತಿಂದು ಬೆಳೆಸ್ತಾನೆ. ಮತ್ತು ಏನಾಗಬಾರ್ದು ಈ ಶರೀರ. ಹಂಗೆ ಇರಬೇಕು. ಅವತಿ ರಕ್ಷತಿ, ಇದನ್ನು ರಕ್ಷಣೆ ಮಾಡ್ತಾನೆ ಹೇಳ್ತಾರೆ ಅವರು. ಯಾಕೆ ವಿಷಯೈ ತಂತುಭಿ, ಎದನ್ನೇ ರಕ್ಷಣೆ ಮಾಡ್ತಾನೆ ವಿಷಯೈ. ಶಬ್ದ ಸ್ಪರ್ಶ ರೂಪ ರಸಗಂಧದಿಂದ ಈ ಶರೀರ ಹೆಂಗಪ್ಪ ಹಿಂಗೆ ಇರಬೇಕು, ಶಕ್ತಿವಂತ ಇರಬೇಕು. ನೋಡ್ಕೋತೆ ಸಾಯಬೇಕು, ಕೇಳ್ಕೋತೆ ಸಾಯಬೇಕು. ಕುಡ್ಡಾಗಿ ಕಿವುಡಾಗಿ ಸಾಯಬಾರ್ದು. ಅದಕ್ಕೆ ಏನೇನು ಒಳಗೆ ಮಿಷನ್ ಇಡ್ತಾನೆ, ಚಸ್ಮಾ ಹಾಕ್ತಾನೆ, ಏನೇನು ಶರ್ಟ್ ಹಾಕ್ತಾನೆ, ಇವೆಲ್ಲ ಹಾಕ್ತಾನೆ. ಏನಾರು ಮಾಡಿ ಹಿಂಗೆ ಇರಬೇಕು ನಾ ಚಲೋ ಅಂತ ತಿಳ್ಕೊಳೋದಕ್ಕೆ ಪುಷ್ಯತಿ ವರ್ಧತಿ ರಕ್ಷತಿ ಅವತಿ. ಅದರಿಂದ ವಿಷಯ ಶಬ್ದಸ್ಪರ್ಶಾದಿಗಳಿಂದ ರಕ್ಷಣೆ ಮಾಡ್ತಾನೆ. ಪರಂತು ಎಷ್ಟು ರಕ್ಷಣೆ ಮಾಡ್ತಿ ಅಟ್ಟದು ಹೋಗ್ತದೆ. ಎಷ್ಟು ರಕ್ಷಣೆ ಮಾಡಿದ್ರು ಕೂಡ ಅದು ಉಳಿಯಂಗಿಲ್ಲ. ಹಿಂಗೆ ಅದು ರಕ್ಷಣೆ ಮಾಡಿ ಇವನೇ ಇದ್ರೊಳಗೆ ಅಂತಾನೆ ಇದಕ್ಕೆ ಚಂದ ಶ್ರಮ ಪಡೋತ್ತೆ ನಾನು ಸುಂದರ ಕಾಣ್ತೀನಿ ಅಂತ. ಉಂಡುತ್ತಿದ್ದ ನಾ ಶಕ್ತಿವಂತ. ಹೌದಲ್ಲ? ಅದ್ರ ಮೇಲೆ ಅಭಿಮಾನ ಮಾಡಿ ತಾನೇ ಸಿಕ್ಕೊಂಬಿದ್ದಾನವ ಇದ್ರೊಳಗೆ. ಅವ ಸುಂದರ ಇದ್ರೆ ನಾ ಸುಂದರ, ಚಂದ ನೋಡಿದ್ರೆ ನಾನು ನೋಡ್ತೀನಿ, ಶಾಣೆ ಇದ್ರೆ ನಾ ಶಾಣೆ. ಯಾರು ಇವನೇ ಬಂದಾನದ. ಶರೀರದ ಸೂಕ್ಷ್ಮ ಶರೀರದ ಅಭಿಮಾನ ಮಾಡಿ
ಈ ಜೀವನು ಇದರೊಳಗೆ ಬಂಧಿತನಾಗಿದ್ದಾನೆ. ಹ್ಯಾಂಗ ಕೋಶಕೃದ್ವತ್ ರೇಷ್ಮೆ ಹುಳದಂಗೆ ಅದು ಇರ್ತದಲ್ಲ ಜಾಡ್ಮೇಡು ರೇಷ್ಮೆ ಹುಳ ಅಂದರೆ ಜಾಡ್ ತಾನೇ ಅದು ಮಾಡ್ತದೆ, ತಾನೇ ಮಾಡ್ತದೆ. ರೇಷ್ಮೆ ಹುಳ ತಾನೇ ಮಾಡ್ತದೆ, ಅದು ಮಾಡಿ ಒಳಗೆ ಇರ್ತದೆ. ಒಳಗೆ ಕುಂತು ಏನಾಗಬಾರ್ದು ತಾನೇ ಮುಚ್ಕೋತದೆ, ಸತ್ತು ಹೋಗ್ತದೆ. ತನ್ನ ಮರಣಕ್ಕೆ ತಾನೇ ಹೇಗೆ ಕಾರಣವು, ಯಾಕೆ ತಾನೇ ಮನೆ ಮಾಡಿ ತಾನೇ ಅದರೊಳಗಿದ್ದು ಹೇಗೆ ಆ ಹುಳ ಸತ್ತು ಹೋಗ್ತದೆ, ಅದರಂತೆ ಈ ಜೀವನು ಏನಪ್ಪ ಈ ಜಗತ್ತೆಲ್ಲ ಯಾರಿಗೆ ತಯಾರಾಗ್ಯದ, ಯಾರಿಗೆ ತಯಾರಾಗ್ಯದ? ತನಗಾಗಿ ದುಡ್ಡು ಗಳಿಸಿ ಆ ದುಡ್ಡಿಗೆ ಇವನ ಜೀವ ತಗೋತಾವ. ತನ್ನ ಸಲುವಾಗಿ ಹೆಂಡತಿ ಮಾಡ್ಕೊಂಡ, ಹೆಂಡತಿಯಿಂದ ದುಃಖ ಪಡ್ತಾನೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ನಿನ್ನ ಸುಖಕ್ಕಾಗಿ ಅಂತ ನೀ ಏನು ಮಾಡ್ಕೊಂಡಿದ್ದಿ ಅದೇ ನಿಂದಾಯಿತು. ಯಾವ ಮನೆ ಆರಾಮಿರಲಿ ಅಂತ ನೀ ಕಟ್ಟಿರ್ತೀವಿ, ಆ ಮನೆ ಗಾಡಿಗೆ ನೀನು ಹೆಣ ಕುಂಡ್ರಿಸ್ತಾರ ತೀರ್ತು. ನೀನೇ ತಯಾರು ಮಾಡ್ಕೊಂಡೆ ಅಂದರೆ ಹೆಣ ಕುಂಡ್ಸಕ್ಕೆ ತಯಾರು ಮಾಡ್ಕೊಂಡು. ಯಾವ ಹೊಲ ಚಲೋ ಗಳಿಸಿದ್ದಿ ಅವ್ರಂತಾರೆ, ಈ ಹೊಲದಲ್ಲಿ ಭಾಳ ಜೀವ ಇದ್ದ, ಅಲ್ಲೇ ಹೋಗ್ರಿ ಅವನಿಗೆ ಅಂತ ಅಲ್ಲೇ ಹೋಗ್ತಾರೆ. ನೀ ಮಾಡಿದ ಹೊಲ, ನೀ ಕಟ್ಟಿದ ಮನೆಯೇ ನೀನು ಹೆಣ ಕುಂಡ್ರಕ್ಕೆ ಹೆಂಗೆ ಕಾರಣ ಆಗ್ತದ. ಅದರಂತೆ ಈ ಗೇಹಾದಿಗಳು ಇವೇನು ನಿನ್ನ ಉಪಭೋಗಕ್ಕೆ ಮಾಡಿದ್ದಿ, ಇವೇ ನಿನ್ನ ಬಂಧಕ್ಕೆ ಕಾರಣ ಅದಾವ. ಅದಕ್ಕೆ ಗೊತ್ತಿದ್ದಕ್ಕೆ ನೀನೇ ನಿರ್ಮಾಣ ಮಾಡಿದಿ, ನೀನೇ ರಕ್ಷಣೆ ಮಾಡ್ತಿ, ನೀನೇ ಬೆಳೆಸಿದಿ. ಇದು ತಯಾರು ಮಾಡೋ ನೀರು ಹಾಕಿ ಗಿಡ ಬೆಳೆಸೋವನೇ ನೀನೆ, ಬೀಜ ಹಾಕಿದವನು ನೀನೆ, ಮುಂದೆ ಗಿಡದಾಗ ಉರುಳು ಹಾಕ್ಕೊಳ್ಳೋನು ಆ ಫಂಗಿ ಅದಕ್ಕೆ ಜೋತು ಬೀಳ್ತಾನೆ ನೋಡ್ರಿ. ಯಾಕೆ ಆ ಗಿಡ ಬೆಳೆಸಿದವನಿ, ನೀರು ಹಾಕಿದವನಿ, ಕಡೆಗೆ ಜೀವ ಕೊಟ್ಟವನಿ. ಹಂಗೆ ಈ ದೇಹಾದಿಗಳು ಇವಕ್ಕೆ ಅಜ್ಞಾನ ಮೂಲಕವಾಗಿ ಬೆಳೆಸ್ತಿ, ಉಳಿಸ್ತಿ, ಆಮೇಲೆ ಇದರಾಗ ಬಂಧಿತ ಆಗಿ ಸಿಗ್ತಿ. ಹೆಂಗೆ ಕೀಡಿ ಹೆಂಗೆ ನಿನಗೇನಪ್ಪ ದುಃಖ ಕೊಡ್ತದೆ ಅಂತ ಹೇಳಿದರು. ಭಾಳ ದೊಡ್ಡದ ರೀ. ನಾಳೆ ಮಾಡೋಣ.